5.25 ಲಕ್ಷ ರೂಪಾಯಿ ವಾಪಸ್ ಬಂದಿದೆ ಅವ್ರಿಗೆ. ಕಲಾ ಮಾಧ್ಯಮದ ವಿಡಿಯೋದ ಇಂಪ್ಯಾಕ್ಟು, ಅದ್ರ ಫಲಶ್ರುತಿ. ಇಷ್ಟೊಂದೆಲ್ಲ ಅವರು ನಮ್ಮನ್ನು ಹೆದರಿಸಿ, ಯಾವ ಪೊಲೀಸ್ಗೂ ಅವ್ರು ಭಯ ಪಡದೆ ನೀನು ಎಲ್ಲಾದ್ರೂ ಹೋಗು ನಾನು ಏನು ಕೊಡಲ್ಲ ಅಂತ ಎದುರಿಸಿದವರು ಫೈನಲ್ ಆಗಿ ಅವ್ರು ನನ್ನ ಮನೇಲಿದ್ದವಳನ್ನ ಕರೆದು ದುಡ್ಡು ಕೊಟ್ಟಿದ್ದಾರೆ. ಅದೆಲ್ಲದು ಈ ವಿಡಿಯೋಯಿಂದನೇ ಆಗಿರೋದು. ಕಲಾ ಮಾಧ್ಯಮದಲ್ಲಿ ಕೊಟ್ಟಿರೋ 1 ತಿಂಗಳು ಹಿಂದೆ ಕೊಟ್ಟಿರೋ ಈ ಚಿನ್ನದ ಫ್ರಾಡ್ ವಿಡಿಯೋಯಿಂದನೇ ನನಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗಿರೋದು. ನನಗೆ ಎಲ್ಲೋದ್ರೂ ರೆಕಗ್ನೈಸ್ ಸಿಕ್ಕಿರೋದು, ಎಲ್ಲೋದ್ರೂ ನನಗೆ ಸಪೋರ್ಟ್ ಸಿಕ್ತು ಅಂದರೆ ಕಲಾ ಮಾಧ್ಯಮ ವಿಡಿಯೋಯಿಂದ. ಸರ್, ಇನ್ ಕೇಸ್ ನಾನು ಅವತ್ತೇನಾದರೂ ನಾನು ಸುಮ್ಮನೆ ಆಗಿ ಅಥವಾ ನೀವೇನಾದರೂ ಇಂಟ್ರೆಸ್ಟ್ ತೋರಿಸ್ದೆ ನೀವು ಹೋಗಮ್ಮ ನಿಮ್ದೇನೋ ಫ್ರಾಡ್ ಆಗಿದೆ ನೀವು ಸ್ಟೇಷನ್ಗೆ ಹೋಗು ಅಂತ ನೀವು ಕೈ ಬಿಟ್ಟು ನಾನು ಸುಮ್ಮನೆ ಆಗಿದ್ರೆ ನಾನು ಸಾಯೋವರೆಗೂ ಇದನ್ನು ಕೊರಗಬೇಕಿತ್ತು ಸರ್. ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ. ಈಗ 1 ತಿಂಗಳ ಹಿಂದೆ ನಾವು ಒಂದು ವಿಡಿಯೋ ಮಾಡಿದ್ವಿ, ಪೂರ್ಣಿಮಾ ಅವ್ರ ಸಂದರ್ಶನ. ನೀವು ನೋಡಿರ್ತೀರಿ ಪೂರ್ಣಿಮಾ ಅವ್ರನ್ನ, ಬೆಂಗಳೂರಿನ JP ನಗರ ವಾಸಿಯವರು. ಇವ್ರ ಹತ್ರ ಇದ್ದಂಥ ಚಿನ್ನವನ್ನು ಏನೋ ಅವ್ರಿಗೆ ಕಷ್ಟ ಇದೆ ಅಂತ ಹೇಳಿ ಮಾರ್ಬಿಡ್ಬೇಕು, ಅಂದರೆ ಚಿನ್ನ ಮಾರ್ಬಿಡ್ತಾರಲ್ಲ ಆ ಥರ ಅಂತೂ ಅಂದ್ಕೊಂಡ್ರು. ಮೈಸೂರಿನಲ್ಲಿ ಒಂದು ಸಂಸ್ಥೆ, ಚಿನ್ನನ ಖರೀದಿ ಮಾಡುವಂಥ ಸಂಸ್ಥೆ, ಇವ್ರ ಚಿನ್ನನ ಇವ್ರ ಕಣ್ಣೆದುರಿಗೆ ಕರಗಿಸಿ, ಅದು ಕರಗಿಸಿದ ಮೇಲೆ ಅದು ಚಿನ್ನನೇ ಅಲ್ಲ ಅಂತ ಹೇಳಿ, ಇದು ಬರೀ 14 ಕ್ಯಾರೆಟ್ ಅಂತ ಹೇಳಿ ಮೋಸ ಮಾಡಿ 9 ಲಕ್ಷ ರೂಪಾಯಿ ಚಿನ್ನಕ್ಕೆ ಬರೀ 3 ಲಕ್ಷ ಕೊಟ್ಟು 6 ಲಕ್ಷ ಮೋಸ ಮಾಡಿದ್ರು. ಅದನ್ನು ಅವ್ರ ಕಣ್ಣೀರ್ ಕಥೆನ ಹಂಚ್ಕೊಂಡಿದ್ರು. ಕೇಳಕ್ಕೆ ಹೋಗಿದ್ದಕ್ಕೆ ಅವ್ರ ಗಂಡನ ಹೊಡೆದು ರಾತ್ರೋರಾತ್ರಿ ಅವ್ರಿಗೆ ಅವಾಚ್ಯವಾಗಿ ಬೈದು, ಅಸಭ್ಯವಾಗಿ ಬೈದು, ಏನು ಮಾಡ್ತೀಯಾ, ಬಾಯಲ್ಲಿ ಹೇಳ್ಬಾರ್ದು ಅಂಥ ಪದ ಎಲ್ಲ ಹೇಳಿ ಅವ್ರಿಗೆ, ಒಬ್ಬ ಸಹೋದರಿ ಮುಂದೆ ಹೇಳ್ಬಾರ್ದು ಪದ, ಅಂಥ ಪದಗಳನ್ನ ಹೇಳಿ ಅವ್ರ ಗಂಡನಿಗೆ ಅವ್ರ ಕಣ್ಣೀರಿಗೆ ಹೊಡೆದು ಕಣ್ಣೀರು ಹಾಕಿಸಿ ಕಳಿಸಿದ್ರು ರಾತ್ರೋರಾತ್ರಿ. ಏನು ಮಾಡ್ಬಿಡ್ತೀವಿ, ಏನು ಕಿತ್ಕೊಂಡ್ಬಿಡ್ತೀವಿ ಅನ್ನೋ ಥರ ಎಲ್ಲ. ಆದರೆ ಕಲಾ ಮಾಧ್ಯಮದಲ್ಲಿ ಅವರು ಬಂದು ವಿಡಿಯೋ ಸಂದರ್ಶನ ಕೊಟ್ಟಿದ್ರು. ಆದರೆ ಸ್ನೇಹಿತರೆ, ಈ ವಿಡಿಯೋ ಬಂದ ಮೇಲೆ ಸ್ನೇಹಿತರೆ ಇವರ 6 ಲಕ್ಷ ರೂಪಾಯಿ ಮೋಸ ಆಗಿದೆ ಹಣದಲ್ಲಿ 5.25 ಲಕ್ಷ ರೂಪಾಯಿ ವಾಪಸ್ ಬಂದಿದೆ ಅದೇ ಸಂಸ್ಥೆಯಿಂದ. ಅದು ಭಾಳ ಮುಖ್ಯವಾದಂಥ ವಿಚಾರ. 5.25 ಲಕ್ಷ ರೂಪಾಯಿ ವಾಪಸ್ ಬಂದಿದೆ ಅವ್ರಿಗೆ. ಕಲಾ ಮಾಧ್ಯಮದ ವಿಡಿಯೋದ ಇಂಪ್ಯಾಕ್ಟು, ಅದ್ರ ಫಲಶ್ರುತಿ. ನನಗೆ ನಮ್ಮ ಚಾನಲ್ ಕಲಾ ಮಾಧ್ಯಮ ಮಾಡಿದ ನಂಗೆ ತುಂಬ ಸಂತೋಷ, ಹೆಮ್ಮೆ, ಗೌರವ ಅನ್ನಿಸ್ತಿದೆ ನನಗೆ ಇವತ್ತಿಗೆ ಭಾಳ. ಯಾಕೆ ಗೊತ್ತಾ, ನೋಡಿ, ಒಬ್ಳು ಹೆಣ್ಮಗಳು, ಕಾಮನ್ ಮ್ಯಾನ್ ಹೆಣ್ಮಗಳು, ನಮ್ಮ ಅಕ್ಕನ ತಂಗಿನವ್ರು ಹಿಂಗೆ ಇರ್ತಾ ಇರ್ತಾನೆ, ಅಂಥ ಒಬ್ರು ಹೆಣ್ಮಗಳು ದುಡ್ಡು ಕಳ್ಕೊಂಡು ಯುಗಾದಿ ಹಬ್ಬದಲ್ಲಿ ಕಣ್ಣೀರು ಹಾಕ್ತಿರೋ ಟೈಮಲ್ಲಿ, ಯುಗಾದಿ ಹಬ್ಬದಲ್ಲಿ ಶಿವರಾತ್ರಿ ಚಿನ್ನ ಕಳ್ಕೊಟ್ಟದ್ದು ಯುಗಾದಿಗೆ ವಾಪಸ್ ಬಂದಿದೆ. ಅದು 6 ಲಕ್ಷ ರೂಪಾಯಿ ಒಬ್ಬ ಕಾಮನ್ ಮ್ಯಾನ್ಗೆ, ಒಬ್ಬ ಕೆಳ ಮಧ್ಯಮ ವರ್ಗದವ್ರಿಗೆ ಎಷ್ಟು ಕಷ್ಟ ಇದೆ. ಆದರೆ ಆ ದುಡ್ಡು ವಾಪಸ್ ಬಂದಿದೆ ಅವ್ರಿಗೆ. ಆದರೆ ಇನ್ನೂ 75,000 ಬರಬೇಕು. ನೀನು ವಿಡಿಯೋ ನೋಡ್ತಾ ಇದ್ದೀರ, ನೀನು ಯಾವನ ಅಲ್ಕಾರನ ಮಗನೇ, ನೀನು ಇವಾಗ ದುಡ್ಡು ವಾಪಸ್ ಕೊಡಬೇಕು. ಇಲ್ಲಾಂದರೆ ಈಗ ಮೈಸೂರಿನಲ್ಲಿದೆ ಸಂಸ್ಥೆ. ನೆಕ್ಸ್ಟ್ ನನ್ನ ಅಡ್ರೆಸ್ಸು, ಫೋನ್ ನಂಬರು, ನಿನ್ನ ಫೋಟೋ, ಹೆಸರು ಎಲ್ಲ ಹಾಕ್ತೀನಿ. ನೀನು ಆಧಾರ್ ಕಾರ್ಡ್ ಸಮೇತ ಹುಷಾರಾಗಿರಿ. ನೀನು ಗೊತ್ತಾಗ್ತಿದ್ಯಾ? ಅವ್ರಿಗೆ 75,000 ವಾಪಸ್ ಕೊಡ್ಬೇಕು, ಕೊಟ್ಬಿಡೋದನ್ನ. ಪೊಲೀಸ್ನವ್ರು ಕಟುಕರಾಗಿದ್ದಾರೆ, ದರಿದ್ರ ಇದ್ದಾಗಿದ್ದಾರೆ. ಇವ್ರ ದುಡ್ಡನ್ನ ಇವ್ರು ವಾಪಸ್ ಕೊಡ್ಸೋಕ್ಕೆ 25 ನಾಟಕ ಮಾಡಿ ಏನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀರಿ ನೀವು ಪೊಲೀಸ್ನವರೇ, ವಿದ್ಯಾರಣ್ಯಪುರದವರು. ರೀ ತ್ರಿಬಲ್ ಸ್ಟಾರ್, ಏನು ರೀ ಸರ್, ACP ಸಾಹೇಬ್ರೆ ಏನು ಮಾಡ್ತಿದ್ದೀರಿ ನೀವು? ನಿಮಗೆ ಗೊತ್ತಿಲ್ಲದೆ ನಡೀತಾ ಇದೆಯವಲ್ಲ, ಏನೆಲ್ಲ ಕಂಟ್ರೋಲ್ ಮಾಡಿಬಿಡ್ತೀವಿ, ಹಾಗೆ ಹೇಗೆ ಅಂತ ಓಡಾಡ್ತೀರಿ ಸೈರನ್ ಹಾಕೊಂಡು. ಯಾಕೆ ಒಬ್ಬ ಹೆಣ್ಮಗಳು ಕಣ್ಣೀರು ಓಡಿಸೋಕ್ಕಾಗಲ್ಲ. ಒಬ್ಬರು ಪೊಲೀಸ್ ಸ್ಟೇಷನ್ಗೆ ಹೆಣ್ಮಗಳು ಬಂದು ಕಂಪ್ಲೇಂಟ್ ಕೊಟ್ಟರೆ ವಾರಗಟ್ಟಲೆ ಬೇಕಾದ್ರೆ ನೀವು ಒಬ್ಬನ ಕರೆಸಿ ಮಾತಾಡೋಕ್ಕೆ ಆರೋಪಿನ. ಯಾವನ ಸಣ್ಣ ರೋಡಲ್ಲಿ ಪುಡಿ ಗಿಡಿ ತಗೊಂಡ್ಬಂದು ರುಬ್ತಾ ಇರ್ತೀರ ದೊಡ್ಡ ಶೌರ್ಯ ತೋರಿಸ್ದಂಗೆ. ಏನಾಗಿದೆ ನಿಮಗೆ, ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿದ್ರೆ ಹೇಳಿ. ಇಲ್ಲಪ್ಪ ನಾವು ಅಡ್ಜಸ್ಟ್ ಮಾಡ್ಕೊಂಬಿಟ್ಟು ನಾವು ಬಿಟ್ಬಿಡಿ ಅಂತ ತಲೆ ತೆಗಿಸ್ಬಿಡಿ. ಮೈಸೂರಲ್ಲಿ ತುಂಬ ಹೆಚ್ಚು ಚಿನ್ನದ ಮೋಸ ನಡೀತಾ ಇದೆ. ಚಿನ್ನದ ಮೋಸ, ನಿಮ್ಮ ಚಿನ್ನನ ತುಂಬ ಅತಿ ದೊಡ್ಡ ಬೆಲೆಗೆ ತೊಗೋತೀವಿ ಅಂತ ಹೇಳಿ ತೊಗೊಂಬಿಟ್ಟು ಕರೆಸ್ಕೊಂಡು ಮೋಸ ಮಾಡ್ತಿದ್ದಾರೆ. ಮಾರ್ಕೆಟ್ ರೇಟ್ ಇರಲಿ ಅದಕ್ಕಿಂತಲೂ ಕಡಿಮೆ ರೇಟ್ ಕೊಟ್ಟು ಹೆದರಿಸಿ ಬರೆಸಿ ಗೂಂಡಾಗಿರಿ ಮಾಡ್ತಿದ್ದಾರೆ. ಪೊಲೀಸ್ನವ್ರು ಶಾಮೀಲಾಗಿದ್ದಾರೆ, ನೇರ ಆರೋಪ ಶಾಮೀಲಾಗಿದ್ದಾರೆ ರೀ. ಇಲ್ಲ ಅಂತಂದರೆ ಯಾಕೆ ನಡೀತಾ ಇದೆ? ನಿಮ್ಮ ಕಾಂಪೌಂಡ್ ಪಕ್ಕದಲ್ಲಿ ನಡೀತಾ ಇದೆ. ಇಡೀ ಕರ್ನಾಟಕದಲ್ಲಿ ಅಂಥ ಸಂಸ್ಥೆ ತುಂಬ ಇದಾವಂತೆ, ಭಾರತದಲ್ಲೂ ಇರ್ಬೋದು. ಹುಷಾರಾಗಿರಿ. ನಿಮ್ಮ ಚಿನ್ನ ಮಾರಕ್ಕೆ ಮುಂಚೆ ನೀವು ಹುಷಾರಾಗಿರಿ. ಯಾಕೆ ಗೊತ್ತಾ, ಮೋಸ ಆದಮೇಲೆ ಪೊಲೀಸ್ನವರು ನಮ್ಮ ಸಹಾಯಕ್ಕೆ ಬರೋದು ಅಷ್ಟರಲ್ಲೇ ಇದೆ. ಅವರು ಈ ಒಂದು ನೋವಲ್ಲಿ 1-2-3 ಡೇಸ್ ಸುಮ್ಮನೆ ಆಗಿಬಿಟ್ಟು ಆಮೇಲೆ ನಾನು ಕಲಾ ಮಾಧ್ಯಮ ಸರ್ನ ಕರೆದ್ಬಿಟ್ಟು, ಪರಮ್ ಸರ್ನ ಕರೆದ್ಬಿಟ್ಟು ವಿಡಿಯೋ ಮಾಡಿದೆ. ಸೊ ಇದಾದಮೇಲೆ ಏನಾಯಿತು, ಇಷ್ಟೊಂದೆಲ್ಲ ಅವರು ನಮ್ಮನ್ನು ಹೆದರಿಸಿ, ಯಾವ ಪೊಲೀಸ್ಗೂ ಅವ್ರು ಭಯ ಪಡದೆ ನೀನು ಎಲ್ಲಾದ್ರೂ ಹೋಗು ನಾನು ಏನು ಕೊಡಲ್ಲ ಅಂತ ಎದುರಿಸಿದವರು ಫೈನಲ್ ಆಗಿ ಅವ್ರು ನನ್ನ ಮನೇಲಿದ್ದವಳನ್ನ ಕರೆದು ದುಡ್ಡು ಕೊಟ್ಟಿದ್ದಾರೆ. ಅದು ಇವತ್ತಿನ ಬೆಲೆ. ಅದೆಲ್ಲದು ಈ ವಿಡಿಯೋಯಿಂದನೇ ಆಗಿರೋದು. ಈ ಇನ್ಸಿಡೆಂಟ್ ಆದಮೇಲೆ, ನನಗೆ ಫ್ರಾಡ್ ಆದಮೇಲೆ, ನಾನು ಕಲಾ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಡೋಕ್ಕಿಂತ ಮುಂಚೆ ಕೆಲವು ಒಂದು ಹೋರಾಟಗಾರ್ತಿರನ್ನ ನಾನು ಅಪ್ರೋಚ್ ಮಾಡಿದ್ದೆ. ಅದರಲ್ಲಿ ಒಬ್ಬರು ಹೇಳ್ತಾರೆ ನನಗೆ, ನಾನು ನಿನಗೆ ಹೆಲ್ಪ್ ಮಾಡ್ತೀನಿ, ನನ್ನ ಟೀಮ್ನೆಲ್ಲ ಕರ್ಕೊಂಡು ಬಂದು ನಿನಗೆ ನ್ಯಾಯ ಕೊಡಿಸ್ತೀನಿ, ಬಟ್ ನನಗೆ 2 ಲಕ್ಷ ಕೊಡಬೇಕು ಅಂತ ನನಗೆ ಅವರು ಡಿಮ್ಯಾಂಡ್ ಮಾಡ್ತಾರೆ. ಅದು ಸ್ಕ್ರೀನ್ಶಾಟ್ ಕೂಡ ನನ್ನ ಹತ್ರ ಇದೆ. ಆ್ಯಕ್ಚುಲಿ ಇವರೊಬ್ಬರು ಬಂದು ನಟಿ ಜೊತೆಗೆ ಹೋರಾಟಗಾರ್ತಿ ಅಂತ ಹೇಳ್ಕೊಂಡು ಹೋರಾಡ್ತಾರೆ. 2 ಲಕ್ಷ ದುಡ್ಡು ನನ್ನ ಹತ್ರ ಕೇಳಿದ್ರು. ಅಂದರೆ ನಿಮ್ಮ 6 ಲಕ್ಷದ ಚಿನ್ನದ ಮೋಸದ ಕೇಸ್ ಹೋರಾಟ ಮಾಡೋಕ್ಕೆ? ಹೌದು, 6 ಲಕ್ಷ 35% ಮೇಡಮ್ ಶೇರು, ಸಾಮಾಜಿಕ ಹೋರಾಟಗಾರ. ಆಮೇಲೆ ನಮ್ಮ ಹತ್ರ ಬಂದ್ರಾ? ಆಮೇಲೆ ನಿಮ್ಮ ಹತ್ರ ಬಂದಿದ್ದು ನಾನು. ಎಷ್ಟು ಕೊಟ್ರಿ?
ಝೀರೋ. ನಾನು ಹೇಳಲೇಬೇಕು, ಸರ್ಗೆ ನಾನು ರೂಮಲ್ಲಿ ಕುತ್ಕೊಂಡು ಅಳ್ತಾ ಆ್ಯಕ್ಚುಲಿ ನಾನು ಅವ್ರಿಗೆ ಫೋನ್ ಮಾಡಿದ್ದೆ. ಅವ್ರು ನನಗೆ ನೆಕ್ಸ್ಟ್ ಸೆಕೆಂಡು, ಸರ್ ಹಿಂಗೆ ನನಗೆ ಹಿಂಗಾಗಿದೆ, ನನಗೆ ದುಡ್ಡು ವಾಪಸ್ ಬರುತ್ತೋ ಬಿಡುತ್ತೋ ಸೆಕೆಂಡ್ರಿ, ನನಗೆ ಗೊತ್ತಿಲ್ಲ, ಬಟ್ ನಾನು ಇದನ್ನು ಅವೇರ್ನೆಸ್ ಮಾಡಬೇಕು, ದಯವಿಟ್ಟು ನನಗೆ ಹೆಲ್ಪ್ ಮಾಡಿ ಸರ್ ಅಂತ ನಾನು ಮೆಸೇಜ್ ಹಾಕಿದ್ದೆ, ಕಾಲಲ್ಲಿ ಹೇಳಿದ್ದೆ. ಬೇರೆಯವರಾಗಿದ್ದರೆ ಮೇ ಬಿ ನೆಕ್ಸ್ಟ್ ಸೆಕೆಂಡ್ ಯೋಚನೆ ಮಾಡಿರೋರೇನೋ, ಮಾಡ್ತೀನಿರಮ್ಮ ಕಾಲು ಅಂತ. ಬಟ್ ಸರ್ ನೆಕ್ಸ್ಟ್ ಸೆಕೆಂಡ್ ಯೋಚನೆ ಮಾಡಿದೆ, ಲೊಕೇಶನ್ ಕಳಿಸಿಮ್ಮ ಬರ್ತೀನಿ ನಾಳೆ ಅಂತ ಹೇಳಿದ್ರು. ಸೊ ನನಗದು ತುಂಬ ಖುಷಿನೂ ಆಯಿತು, ತುಂಬ ಹೆಮ್ಮೆ ಕೂಡ. ಇವ್ರ ಮೇಲೆ ತುಂಬ ಹೆಮ್ಮೆ ಇದೆ. ಇಂಥವ್ರು ಬೇಕು ಸಮಾಜಕ್ಕೆ, ಇಂಥವ್ರಿಲ್ಲ ಅಂದರೆ ನಮ್ಮಂಥವ್ರಿಗೆ ನ್ಯಾಯ ಸಿಗಲ್ಲ. ಸೊ ನೀವು ಹುಷಾರಾಗಿರಿ. ಬನ್ನಿ, ಇವರು ಹೆಂಗೆ ಇವ್ರು ದುಡ್ಡು ರಿಕವರ್ ಆಯಿತು ಅಂತ ನಾವು ಪೂರ್ತಿ ಕೇಳೋಣಂತೆ. ಇವರು ಸರ್ ನಾನು ವಿಡಿಯೋ ಮಾಡಿ ಬಿಟ್ಬಿಡೋಣ ಅಂತ ಥಿಂಕ್ ಮಾಡಿ ನಿಮ್ಮನ್ನು ಕರೆಸ್ದೆ, ಅಟ್ಲೀಸ್ಟ್ ಜನಕ್ಕೆ ಗೊತ್ತಾಗಲಿ ಯಾರು ಮೋಸ ಹೋಗಬಾರ್ದು ಅಂತ. ಬಟ್ ಆ ಕಮೆಂಟ್ಸ್ ನೋಡಿ ನನಗೆ ಟ್ರಿಗರ್ ಆಗುತ್ತೆ. ಯಾಕೆ ಬಿಡಬೇಕು ಇದನ್ನು? ಅವರು ನಮ್ಮ ಚಿನ್ನ ತೊಗೊಂಡು ಅವರೇನಕ್ಕೆ ಚೆನ್ನಾಗಿರಬೇಕು, ಯಾಕೆ ಮೋಸ ಹೋಗಬೇಕು? ಎಲ್ಲರದ್ದು ತಾಳಿ ಕಿತ್ಕೊಂಡು ಅವ್ರು ಬದುಕ್ತಿದ್ದಾರೆ ಅಂದಮೇಲೆ ಇದನ್ನು ನಾನು ನಿಲ್ಲಿಸಲೇಬೇಕು. ನಾನು ಕಾಮನ್ ಪೀಪಲ್ಲೇ, ಬಟ್ ನನ್ನ ಕೈಲಿಂದ ಏನೇನು ಆಗ್ಬೋದು ಆಗಲಿ, ನನಗೂ ನ್ಯಾಯ ಸಿಗಲಿ ಅಂತ ನಾನು ಮೀಡಿಯಾ ಹೋಗ್ತೀನಿ, ದೊಡ್ಡ ಮೀಡಿಯಾಗೆ ಹೋಗಿ ಅಪ್ರೋಚ್ ಮಾಡ್ತೀನಿ. ಕೆಲವರು ಇಷ್ಟು ದಿವಸ ಬಿಟ್ಕೊಂಡು ಬನ್ನಿ ಅಂತಾರೆ, ನಾನು ಟಿ ವಿ ಚಾನಲ್ ಹೆಸರು ಹೇಳಿ ಅಂದರೆ ಹೇಳ್ತೀನಿ, ತೊಂದರೆ ಇಲ್ಲ. ಕೆಲವರು ದುಡ್ಡನ್ನ ಕೇಳ್ತಾರೆ, ಇಷ್ಟು ಕೊಡಿ ಅಂತ. ಆಲ್ರೆಡಿ ನನ್ನ ಹತ್ರ ಫಿನಾನ್ಷಿಯಲ್ ಇಶ್ಯೂಸ್ ಸರ್, ನಾನು ಎಲ್ಲಿಂದ ದುಡ್ಡು ಕೊಡಲಿ? ಸೊ ನನಗೆ ಇಲ್ಲ, ಓಕೆ ನನಗಾಗಲ್ಲ, ಬರ್ತೀನಿ ಅಂತ ಅಂದ್ಬಿಟ್ಟು. ಸೊ ಮೀಡಿಯಾ ಅಂತ ಬಂದಾಗ ಮೇಡಮ್ ಬಗ್ಗೆ ಸ್ವಲ್ಪ ನನಗೆ ನಂಬಿಕೆ ಇದೆ, ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ವಿಜಯಲಕ್ಷ್ಮಿ ಮೇಡಮ್ಮು, ವಿಜಯಲಕ್ಷ್ಮಿ ಶಿಬ್ರೂರು, ವಿಜಯ್ ಟೈಮ್ಸ್ ಮೇಡಮ್ಮು, ಅವ್ರ ಬಗ್ಗೆ ನನಗೆ ಸ್ವಲ್ಪ ಗೊತ್ತಿದ್ರಿಂದ, ಅವ್ರ ವೀಡಿಯೋಸ್ ಎಲ್ಲ ನೋಡ್ತಿದ್ದರಿಂದ ನಾ ಅಲ್ಲಿಗೆ ಹೋಗೋಣ ಏನಾದರೂ ಆಗತ್ತೆ ಅಂತ. ಅವ್ರದ್ದು ವಿಜಯನಗರಲ್ಲಿದೆ ಸರ್ ಆಫೀಸು, ನಾನು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ತೀನಿ, ನಾನು ನನ್ನ ಹಸ್ಬೆಂಡ್ ಇಬ್ಬರು ಹೋಗ್ತೀನಿ. ಹೋಗಿದ ತಕ್ಷಣ ಅವರು ನನಗೆ ಇದನ್ನೇ ಹೇಳ್ತಾರೆ, ನೀನೊಂದು ಪುಟ್ಟ ಮೀನಷ್ಟೇ, ಇದು ದೊಡ್ಡ ಸಮುದ್ರ, ನಿನಗೆಲ್ಲೋ ಕಮ್ಮಿ ಕಳ್ಕೊಂಡಿದ್ಯಾ, ಬಟ್ ಇದರಲ್ಲಿ ತುಂಬ ಕಳ್ಕೊಂಡಿರೋರು ತುಂಬ ಜನ ಇದ್ದಾರೆ. ಕೆಲವರು ರಿಕವರ್ ಆಗಿದೆ, ಕೆಲವರು ಇವತ್ತಿಗೂ ಓಡಾಡ್ತಿದ್ದಾರೆ, ಇವತ್ತಿಗೂ ನೋವು ಅನುಭವಿಸ್ತಿದ್ದಾರೆ. ನೀವೊಂದು ಕೆಲಸ ಮಾಡಿ, ನನ್ನ ಹೆಸರು ಇಟ್ಕೊಂಡು, ಅಂದರೆ ನನ್ನ ಹೆಸರು ಹೇಳ್ಕೊಂಡು ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ರೈಟಿಂಗ್ ಲೆಟರು ಕಂಪ್ಲೇಂಟ್ ತಗೊಳ್ಳೇಬೇಕು ಅಂತ ನೀವು ಹಠ ಮಾಡಿ, ಡೆಫಿನೆಟ್ಲಿ ಅವ್ನು ಬಂದು ಕೊಡ್ತಾರೆ ಅಂತ ಹೇಳಿದ್ರು ಸರ್ ವಿಜಯಲಕ್ಷ್ಮಿ ಮೇಡಮು. ಮತ್ತು ಅಲ್ಲಿ ಶಿವಣ್ಣ ಅಂತ ಒಬ್ರು ಇರ್ತಾರೆ, ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಅವ್ರು ಹೇಳಿದ ತಕ್ಷಣ ನಾನು ರಿಟರ್ನ್ ಮೈಸೂರು ಹೋಗ್ತೀನಿ ನೆಕ್ಸ್ಟ್ ಡೇ. ಸರ್ ಹೋಗ್ತೀನಿ, ಅವ್ರ ಹೆಸರು ಹೇಳ್ಬಿಟ್ಟು ನಾನು ರೈಟಿಂಗ್ ಕಂಪ್ಲೇಂಟ್ ಕೊಡ್ತೀನಿ, ನನಗೆ ಆವಾಗ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ನನ್ನ ಕಂಪ್ಲೇಂಟು. ಸೊ ನಾನು ಮಾರ್ನಿಂಗ್ 11:30 12 o'clock ಹೋಗ್ತೀನಿ. ಅವರು ವೆಯ್ಟ್ ಮಾಡಿ ಕರೆಸ್ತೀವಿ ಅದು ಇದು ಅಂತ ಹೇಳಿ 7 o'clockವರೆಗೂ ಅವ್ರು ಯಾರನ್ನೂ ಕರೆಸಲ್ಲ. ಅಂದರೆ ಅವರು ಯಾರು ನಮಗೆ ಫ್ರಾಡ್ ಮಾಡಿರ್ತಾರಲ್ಲ ಸರ್, ಕರೆಸ್ತೀನಿ, ಕುತ್ಕೊಳ್ಳಿ, ಕ್ಲಿಯರ್ ಮಾಡಿಕೊಡ್ತೀನಿ ಅಂತ ಹೇಳ್ದವರು 7 o'clock ಆದರೂ ಯಾರನ್ನೂ ಕರೆಸ್ಲಿಲ್ಲ ಅವರು. ನಾನೊಂದು 10:30 11 ಹೋದೆ, ಬೆಳಗ್ಗೆನೆ ಹೋದ್ರೆ ಸಂಜೆ 7 ಗಂಟೆವರೆಗೂ ಏನೂ ಇಲ್ಲ. ಒಳಗಡೆ ಕೂಡ ಕೂರಿಸ್ಲಿಲ್ಲ ನನ್ನ. ಯಾವ ಸ್ಟೇಷನ್ ಸರ್? ವಿದ್ಯಾರಣ್ಯಪುರಂ ಸ್ಟೇಷನ್ನು, JP ನಗರ್, ಮೈಸೂರು. ಸೊ ನನಗೆ ಕರೆಸ್ಲಿಲ್ಲ, ನಾನು ಪೇಷನ್ಸಿಂದ ಕಾಯ್ತಾ ಇದ್ದೆ ನೋಡೋಣ ಏನಾಗತ್ತೆ ಅಂತ. 7 o'clock ನಾನು ಹೋಗಿ ಕೇಳಿದೆ, ನಾನು ಸರ್ ಇಷ್ಟೊತ್ತವರೆಗೂ ವೆಯ್ಟ್ ಮಾಡ್ತಾ ಇದ್ದೀನಿ, ನಾನು ಬ್ಯಾಂಗ್ಳೂರು ರಿಟರ್ನ್ ಹೋಗಬೇಕು, ನಾನು ಒಬ್ಬಳೇ ಬಂದಿದ್ದೀನಿ, ನೀವೇನಾದರೂ ಹೇಳಬೇಕಲ್ವಾ ಅಂತ. ನೋಡಿಮ್ಮ, ಇವಾಗ ನಾವು ಯಾರೂ ಇಲ್ಲ, ನಮ್ಮ ಪೊಲೀಸ್ ಆಯುಕ್ತರು ಯಾರೂ ಇಲ್ಲ, ನೀವೊಂದು ಕೆಲಸ ಮಾಡಿ, ಅವಾಗ ಶಿವರಾತ್ರಿ ಫೆಸ್ಟಿವಲ್ ಸರ್, ಆ ಡೇಟ್ ನಂಗೆ ಗೊತ್ತಿಲ್ಲ, ಹಬ್ಬ ಎಲ್ಲ ಕಳ್ಕೊಂಡು ಬನ್ನಿ ಮಾತಾಡೋಣ ಅಂತ ತುಂಬ ನೆಗ್ಲೆಕ್ಟಾಗಿ ಹೇಳಿದ್ರು ಸರ್. ತುಂಬ ನೆಗ್ಲೆಕ್ಟ್. ಕಂಪ್ಲೇಂಟ್ ಬರ್ದಿದ್ದೀನಿ ಅಷ್ಟೇ, ಅವ್ರು ತಗೊಂಡು ಆ ವ್ಯಕ್ತಿಗೆ ಫೋನ್ ಮಾಡೋದಾಗಲಿ ಅಥವಾ ಅಲ್ಲಿ ಹೋಗಿ ಸರ್ಚ್ ಮಾಡೋದಾಗಲಿ ಅವ್ರು ಏನೂ ಮಾಡಲಿಲ್ಲ. ಅವಾಗ ಪೆರೇಡ್ ನಡೀತಿತ್ತಂತೆ, ನನಗೆ ನಿಜನೋ ಸುಳ್ಳೋ ಗೊತ್ತಿಲ್ಲ, ಮೈಸೂರು ಅರಮನೆಯಲ್ಲಿ ಪೆರೇಡ್ ನಡೀತಿದೆ, ಎಲ್ಲರೂ ಅಲ್ಲಿ ಹೋಗಿದ್ದಾರೆ, ನೀವು ವೆಯ್ಟ್ ಮಾಡಿ ಅಂದರು. ನಾನು ಅದನ್ನು ನಂಬಿಕೊಂಡು ನಾನು ವೆಯ್ಟ್ ಮಾಡ್ತಿದ್ದೆ, ಯಾರಿಗೂ ತೊಂದರೆ ಕೊಡಬಾರ್ದು, ಅವರು ದೊಡ್ಡ ಅಧಿಕಾರಿಗಳು, ನಮ್ಮ ವಿಷಯಕ್ಕೆ ಅವರು ಪಾಪ ಅಲ್ಲಿಂದ ಏನಕ್ಕೆ ಬರ್ತಾರೆ ಅಂತ ನಾನು ವೆಯ್ಟ್ ಮಾಡ್ತಿದ್ದೆ. 7:15 ಹೇಳ್ತಾರೆ ಸರ್, ನಮ್ಮ ದೊಡ್ಡ ಹೈಯರ್ ಅಥಾರಿಟಿ ಆಫೀಸರ್ ಯಾರು ಇವಾಗ ಬರಲ್ಲ, ನೀವು ಹಬ್ಬ ಕಳ್ಕೊಂಡು ಬಾಮ್ಮ ಅಂತ ಅಲ್ಲೊಂದು ವ್ಯಕ್ತಿ ಪೊಲೀಸ್ ಡ್ರೆಸ್ಸಲ್ಲಿರೋ ವ್ಯಕ್ತಿ ಹೇಳ್ತಾರೆ. ಸರಿ ಓಕೆ ಆಯಿತು ನೋಡೋಣ ಇದು ಅಂತ ಅಂದ್ಬಿಟ್ಟು ನಾನು ಅವತ್ತು ರಿಟರ್ನ್ ಬರ್ತೀನಿ, ಬೆಂಗಳೂರಿಗೆ ಬರ್ತೀನಿ. 7:30 ನಾನು ಓಲಾ ಮಾಡಿಕೊಂಡು ಇದು KSRTC ಪಬ್ಲಿಕ್ ಬಸ್ಸಲ್ಲೇ ಬರ್ತೀನಿ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಮನೆಯವ್ರು ಇಲ್ಲಿಂದ ಅಲ್ಲಿಗೆ ಬರೋಕ್ಕಾಗಲ್ಲ, ಕಾರೆಲ್ಲ ತೊಗೊಂಡು. ನಾನು ಒಬ್ಬಳೇ ಹೋಗಿದ್ದೀನಿ ಸರ್. ನಾನು ಒಬ್ಬಳೇ ಏನಕ್ಕೆ ಹೋದೆ ಅನ್ನೋದನ್ನು ನಾನು ಹೇಳ್ತೀನಿ.
ಸೊ ಅದಾದಮೇಲೆ ಅಲ್ಲಿಂದ ಬಂದುಬಿಡ್ತೀನಿ ನಾನು. ಅಷ್ಟರಲ್ಲಿ ಕೆಂಗೇರಿಗೆ ನನ್ನ ಹಸ್ಬೆಂಡ್ ಬಂದು ಪಿಕ್ ಮಾಡ್ಕೊಂಡು ಸೇಫಾಗಿ ನಾನು ಅವತ್ತು ಬರ್ತೀನಿ. ಸರ್ ನನಗೆ ಎಷ್ಟು ಬೇಜಾರಾಯಿತು ಅಂದರೆ ಅಲ್ಲಿ ಎಷ್ಟೊಂದು ಇನ್ಸಿಡೆಂಟ್ ನಡೆದಿದೆ ಅಂದರೆ ಸ್ಟೇಷನಲ್ಲೇ ವಿಷ ಕೂಡ ಕುಡಿದಿದ್ದಾರೆ ನನ್ನ ಥರನೇ ಒಂದು ಹುಡುಗಿ. ಈ ಥರ ಚಿನ್ನದ ಮೋಸ ಆಗಿ ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ ಸರ್ ಪೊಲೀಸವರು, ಯಾವುದಕ್ಕೂ ತಲೆ ಕೆಡಿಸ್ಕೊಂಡಿಲ್ಲ. ಅಲ್ಲಿ ಹೋದ್ಮೇಲೆ ನನಗೆ ಸುಮಾರು 2-3 ಕೇಸಸ್ ಗೊತ್ತಾಗುತ್ತೆ. ನಾನು ಇನ್ನೂ ಸ್ಟ್ರಾಂಗ್ ಆಗ್ತೀನಿ ಸರ್, ಬಿಡಬಾರ್ದು, ನನ್ನ ಮನಸ್ಸಲ್ಲಿ ಇನ್ನೂ ಒಂಥರ ಸ್ಟ್ರಾಂಗ್ ಆಗುತ್ತೆ, ಇದನ್ನು ಬಿಡಬಾರ್ದು ಅಂತ. ನೆಕ್ಸ್ಟ್ ಡೇ ಅಗೇನ್ ನಾನು ಮಲಗಿದ್ದವಳು, ಏನು ಬೆಳಗ್ಗೆ ಏನು ನನ್ನ ಮಗಳಿಗೆ ಏನು ಊಟ ತಿಂಡಿ ಮಾಡಿದೆ, ಮತ್ತೆ ನಾನು 6:15 ಹೋಗ್ತೀನಿ ಸರ್ ಮೈಸೂರಿಗೆ. ಏನಾಗುತ್ತೋ ಆಗಲಿ ನೋಡೇ ಬಿಡೋಣ ಅಂತ. ನನಗೆ ಕಾಂಟ್ಯಾಕ್ಟಲ್ಲಿದ್ದರು ಶಿವಣ್ಣ ಸರ್, ವಿಜಯ್ ಟೈಮ್ಸು. ಅವ್ರು ಹೇಳಿದ್ರು ಬಿಡಬೇಡಿ, ಹೋಗಿ ನೀವು, ಅಟ್ಲೀಸ್ಟ್ ನಿಮ್ಮಿಂದ ಆದರೂ ಇದನ್ನು ನಿಲ್ಲಬೇಕು ಅಂತ ನನಗೆ ಸ್ವಲ್ಪ ಗೈಡ್ ಮಾಡ್ತಿದ್ರು ಸರ್. ಅವತ್ತು ಹೋಗ್ತೀನಿ, ಸೇಮ್ ಸ್ಟೋರಿ, ಸೇಮ್ ಅವತ್ತು ಏನು ನಡೆದಿರುತ್ತೋ ಅವತ್ತಿನ ದಿವಸನೂ ಅದೇ ನಡೆಯುತ್ತೆ. ಕುತ್ಕೊಳ್ಳಿಮ್ಮ, ವೆಯ್ಟ್ ಮಾಡಿಮ್ಮ, ಕುತ್ಕೊಳ್ಳಿಮ್ಮ, ವೆಯ್ಟ್ ಮಾಡಿಮ್ಮ, ಅಷ್ಟೇ ಹೇಳೋದು. ಊಟದ ಟೈಮಲ್ಲೂ ಯಾರೂ ಇರಲ್ಲ, ಕಾಫಿ ಟೈಮಲ್ಲಿ ಯಾರೂ ಬರಲ್ಲ, ಯಾರೋ ಒಂದು ಕಾನ್ಸ್ಟೇಬಲ್ ಅಲ್ಲಿ ಕೂತಿರ್ತಾರೆ, ಈ ಬಂದು ಹೋಗೋರ್ನೆಲ್ಲ ವಿಚಾರಿಸ್ತಿರ್ತಾರೆ. ಸ್ಪೆಷಲಿ ನನ್ನನ್ನು ಏನಾಯಿತು ಏನೂ ಕೇಳಲಿಲ್ಲ ಸರ್ ಅವರು. ಸೊ ಆಮೇಲೆ ಒಂದು 2-3 ಗಂಟೆವರೆಗೂ ನೋಡ್ತೀನಿ. ಒಂದು ಕಾನ್ಸ್ಟೇಬಲ್ಲು ಮತ್ತು ಅವರು ಯಾರೋ ಸಿಂಗಲ್ ಸ್ಟಾರೋ ಯಾರೋ ಒಬ್ಬರು ಬರ್ತಾರೆ, ಇನ್ಸ್ಪೆಕ್ಟರು. ಸರ್ ಪಕ್ಕದ ರೋಡಲ್ಲೇ ಇರೋದು ಅವ್ರ ಆಫೀಸು, ನಾನೇ ತೋರಿಸ್ತೀನಿ, ನಾನೇ ಬರ್ತೀನಿ ಜೊತೆಗೆ, ದಯವಿಟ್ಟು ನನ್ನ ಕರ್ಕೊಂಡು ಹೋಗಿ ಅಂತ ನಾನು ಹಠ ಮಾಡ್ತೀನಿ. ನಾನು ಕರ್ಕೊಂಡು ಹೋಗಲೇಬೇಕು ಸರ್ ನೀವು ಅಂತ. ಅವರು ನೋಡಮ್ಮ ಹಂಗೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ ನಿಮ್ಮನ್ನು, ನೀವು ಕುತ್ಕೊಳ್ಳಿ, ನಮ್ಮ ಕಾನ್ಸ್ಟೇಬಲ್ನ ಕಳಿಸಿ ಅವ್ರನ್ನ ಕರೆಸ್ತೀನಿ ಅಂತ ಅಂದ್ಬಿಟ್ಟು ಕಾನ್ಸ್ಟೇಬಲ್ ಹೋಗ್ತಾರೆ ಸರ್, ಬೈಕಲ್ಲಿ ಹೋಗ್ತಾರೆ. ನಾನು ಆ ಬೈಕ್ನ ನಿಲ್ಲಿಸ್ಬಿಟ್ಟು ಹೇಳಿ ಸರ್ ನಾನು ಬರ್ತೀನಿ, ನನಗೆ ಈ ಥರ ತುಂಬ ಪ್ರಾಬ್ಲಮ್, ಒಳಗಡೆ ನಾನೇನು ಮಾತಾಡೋಕ್ಕಾಗಲಿಲ್ಲ, ನನಗೆ ತುಂಬ ಪ್ರಾಬ್ಲಮ್ ಆಗಿದೆ, ಪ್ಲೀಸ್ ಬರ್ತೀನಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಇಲ್ಲಮ್ಮ ಹಂಗೆಲ್ಲ ಕರ್ಕೊಂಡು ಹೋಗಲ್ಲ ಅಂತ ನಂಗೆ ಜೋರು ಮಾಡಿ ಅಪ್ಪ ಹೋಗ್ತಾರೆ ಸರ್. ಅವ್ರು 6-6:30 ಆದರೂ ಬರೋದೇ ಇಲ್ಲ ಸರ್. ಏನು ಅವ್ರು ಎಷ್ಟು ಗಂಟೆಗೆ ಹೋದರು? ಊಟದ ಟೈಮ್ 2:30-3 ಗಂಟೆ, ಬರೋದೇ ಇಲ್ಲ ಸರ್ ಅವರು. ಸರಿ ಓಕೆ, ಏನು 6 ಗಂಟೆ ಆಯಿತು, 6:30 ಆಯಿತು. ನನ್ನ ಹಸ್ಬೆಂಡ್ ಹೇಳಿದ್ರು ನೀನೇನು ಹೆದರ್ಕೋಬೇಡ, 10 ಗಂಟೆ ಆದರೂ ನಾನು ಇಲ್ಲಿಂದ ಬಿಡ್ತೀನಿ, ಏನಾಗುತ್ತೋ ನೋಡೋಣ, ವೆಯ್ಟ್ ಮಾಡು ಅಂತ ಹೇಳಿರ್ತಾರೆ ನನಗೆ. ಮತ್ತು ಇವರು ನನಗೆ ಗೈಡ್ ಮಾಡಿರ್ತಾರೆ, ಧೈರ್ಯ ಕೊಟ್ಟಿರ್ತಾರೆ. ಇನ್ ಕೇಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನಾವಿದ್ದೀವಿ, ನಮ್ಮ ಎಂಪ್ಲಾಯೀಸ್ಗಳೆಲ್ಲ ಇದ್ದಾರೆ, ನಿಮಗೆ ಸೇಫ್ ಆಗಿದೆ ಅಂತ ನನಗೆ ಇವ್ರು ಹೇಳಿರ್ತಾರೆ. ಸರಿ 8 ಆಗುತ್ತೆ, 8:15 ಆಗುತ್ತೆ. 8:15ನಲ್ಲಿ ಅವ್ರು ನನಗೆ ಬಂದು ಹೇಳ್ತಾರೆ ಅಪ್ಸ್ಕೊಂಡಾಗಿದ್ದಾನೆ ಅವನು ಅಂತ. ಆ ವ್ಯಕ್ತಿ ಅಪ್ಸ್ಕೊಂಡಾಗಿದ್ದಾನೆ, ಓಡೋಗಿದ್ದಾನೆ, ಲಾಕ್ ಮಾಡ್ಕೊಂಡು ಹೋಗಿದ್ದಾನೆ. ನಾನೇನಮ್ಮ ಮಾಡಲಿ ಸರ್? ಇದನ್ನು ನೀವು ಮುಂಚೆನೇ ಹೇಳಿದ್ರೆ ನಾ ಮನೆಗೆ ಹೋಗ್ತಿದ್ದೆ. ಅದೇ ಮುಂಚೆ 3 ಗಂಟೆಗೆ ಹೇಳಿದ್ರೆ ನಾನು ಆರಾಮಾಗಿ ಮನೆಗೆ ಹೋಗಿ ನಾನು ಏನು ಬೇಕೋ ಅದನ್ನ ಮಾಡ್ತಿದ್ದೆ. ಹಿಂದಿನ ದಿನ ಅಲ್ಲ, ಸೆಕೆಂಡ್ ಡೇ ಹೋಗಿದ್ದವರು. ಅಲ್ಲಮ್ಮ, ಪ್ರೀವಿಯಸ್ ಡೇ ನೀವು ಕಂಪ್ಲೇಂಟ್ ಕೊಟ್ರಲ್ಲ, ಅವತ್ತೇ ಹೋಗಿ ನೋಡಕ್ಕೆ. ಹೌದು, ಅಪ್ಸ್ಕೊಂಡಾಗಿದ್ದಾನೆ, ನೀವು ಒಂದು ಕೆಲಸ ಮಾಡಿ ನಂಬರ್ ಕೊಟ್ಬಿಟ್ಟು ಹೋಗಿ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಗೊತ್ತಾಯಿತು ಸರ್. ಇದು ಎಡಿಟ್ ಮಾಡ್ಕೊಳ್ಳೋಂಗಿದ್ರೆ ಎಡಿಟ್ ಮಾಡ್ಕೊಳ್ಳಿ, ನಾನು ಓಪನಾಗಿ ಹೇಳ್ತೀನಿ. ನಾನು ಹಿಂಗೆ ಕುತ್ಕೊಂಡಿದ್ದೀನಿ ಸರ್ ಸ್ಟೇಷನಲ್ಲಿ, ನನ್ನ ಫೋಟೋನ ನೀಟಾಗಿ ಲೇಡಿ ಕಾನ್ಸ್ಟೇಬಲ್ ಹಿಡಿದ್ಬಿಟ್ಟು ಅವರೇ ಕಳಿಸಿದ್ದಾರೆ. ಅವ್ರಿಗೆ ಆಲ್ರೆಡಿ ಕಾನ್ವರ್ಸೇಷನ್ ಹೋಗಿದೆ, ಯಾರು ಬಂದಿದ್ದಾರೆ, ಎಷ್ಟು ಗ್ರಾಮವ್ರು ಬಂದಿದ್ದಾರೆ, ಯಾವ ಕೇಸ್ ಇದು ಅಂತ ಕನ್ಫ್ಯೂಷನಲ್ಲಿ ಅವರು. ಯಾರು ಹುಡುಗಿ ಫೋಟೋ ಕಳಿಸು ಅಂದಿದ ತಕ್ಷಣ ನಾನು ನೋಡ್ತಾ ಇದ್ದೀನಿ ಆ ಲೇಡಿ ಕಾನ್ಸ್ಟೇಬಲ್ನ ನೀಟಾಗಿ ನನ್ನ ಫೋಟೋ ಹಿಂಗೆ ಉದ್ದುದ್ದು ಫೋಟೋ ಹಿಡಿದ್ಬಿಟ್ಟು ಕಳಿಸಿದ್ದಾರೆ. ನಾನು ಇದೆಲ್ಲ ಅಬ್ಸರ್ವ್ ಮಾಡಿದೆ. ಮತ್ತು ಅವರವರೇ ಮಾತಾಡ್ತಿದ್ದಾರೆ, ಮೇಲಧಿಕಾರಿಯಿಂದ ಫೋನ್ ಬಂದಿದೆ, ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಮಾತಾಡ್ತಿದ್ದಾರೆ. ಮೇ ಬಿ ನನಗೆ ಇದು ತುಂಬ ಸೆನ್ಸಿಟಿವಾಗಿ ಅರ್ಥ ಆಗ್ತಿತ್ತು, ಇಲ್ಲೇನೋ ಆಗ್ತದೆ ಅಂತ. 8:30ನಲ್ಲಿ ನನ್ನ ಹೋಗೋಕ್ಕೆ ಹೇಳ್ತಾರೆ. ನಾನು ಹೋಗಲ್ಲ ಸರ್, ಹೋಗಲ್ಲ ನಾನು ಅಂತ ಹೇಳಿದೆ. ಹೋಗಲ್ಲ, ನಾನು ಇಲ್ಲೇ ಕುತ್ಕೊಳ್ತೀನಿ. 8:30ನಲ್ಲಿ ನೀವು ಹೋಗು ಅಂತ ಅಂದರೆ ನಾನು ಬೆಂಗಳೂರಿಗೆ ಹೆಂಗೆ ಹೋಗಲಿ? ನನ್ನ ಗಂಡ ಬಂದು ಕರ್ಕೊಂಡು ಹೋಗಲ್ಲ, ಅವ್ರು ನನ್ನ ಮಗುನ ನೋಡ್ಕೋಬೇಕು, ನನ್ನ ಮಗಳು ಈ ಥರ ಪರಿಸ್ಥಿತಿಯಲ್ಲಿದ್ದಾಳೆ, ನಾನು ಹೋಗಲ್ಲ. ನನಗೆ ಒಂದು ನ್ಯಾಯ ಕೊಡಿಸಿ, ಇಲ್ಲ ಅಂದರೆ ನನ್ನ ಕರ್ಕೊಂಡೋಗಿ ಬೆಂಗಳೂರಿಗೆ ಬಿಡಿ ಅಂತ ಫುಲ್ ಹಠ ಮಾಡಿ ಕುತ್ಕೊಂಡ್ಬಿಟ್ಟೆ ಸರ್. ಏನಾಗುತ್ತೋ ಆಗಲಿ, ಅದು ಸ್ಟೇಷನ್ ಒಳಗಡೆ ಅಲ್ಲ, ಸ್ಟೇಷನ್ ಆಚೆ ಗೇಟ್. ಯಾವ್ಯಾವ ಕಾರ್ ಬರುತ್ತೋ ಆ ಕಾರ್ ಅವರು, ಅಂದರೆ ಅವ್ರ ಅಧಿಕಾರಿಗಳು ಯಾರ್ಯಾರು ಬರ್ತಾರೋ ಅವರೆಲ್ಲರೂ ನನ್ನ ನೋಡಬೇಕು, ಏನಿದು ಪ್ರಾಬ್ಲಮ್ ಅಂತ ಕೇಳಬೇಕು. ನಾನು ಹೋಗಲ್ಲ ಅಂತ ನಾನು 8:30 ನೈಟಲ್ಲಿ ಅಲ್ಲಿ ಕುತ್ಕೊಂಡೆ. ನನಗೆ ಬೇರೆ ಏನೂ ಆಪ್ಷನ್ ಇಲ್ಲ ಸರ್. ನನಗೆ ಗೊತ್ತಾಗೋಯ್ತು ಇವರೇನು ಮಾಡಲ್ಲ ಅಂತ.
ಯಾವಾಗ ಇದು ನಾನು ತುಂಬ ಹಠ ಮಾಡಿದ್ನೋ ಇದು ಏನೇನೋ ಆಗುತ್ತೆ, ಈ ಹುಡುಗಿ ತುಂಬ ಹಠ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು 8:45 9 ಗಂಟೆಲಿ ಅವನ್ನ ಕರೆಸಿದ್ರು. ಫೈನಲಿ ಬಂದ ಅವನು. ಇಲ್ಲ ಅಬ್ಸ್ಕಂಡ್ ಆಗೋಗಿದ್ದಾನು. ಅಬ್ಸ್ಕಂಡ್ ಆಗೋಗಿದ್ದಾನು ಬಂದ್ಬಿಟ್ಟ ಇಮಿಡಿಯೇಟ್ ಆಗಿ ಪ್ರತ್ಯಕ್ಷ ಆದ. ಹೌದು ಸರ್. ನನಗೆ ಫುಲ್ ಶಾಕು. ಸರಿ ಓಕೆ, ಎಲ್ಲೋ ಒಂದು ಕಡೆ ನನಗೆ ಆಸೆ ಬರ್ತದೆ ಏನೋ ಆಗತ್ತೆ ಅಂತ. ಬಂದ ಅವನು. ಬಂದ ಅಂದರೆ ಸರ್ ಇನ್ನೊಂದು ಹೇಳ್ತೀನಿ, ನಮಗೆ ಚಿನ್ನನ ಮೋಸ ಮಾಡಿ ನನ್ನ ಹೆದರಿಸಿ ಕಳಿಸಿದ್ನಲ್ಲ ಅವನಲ್ಲ, ಅಲ್ಲಿ ಆಫೀಸಲ್ಲಿ ಸ್ವಲ್ಪ ಒಂದು ಪೋಸ್ಟಲ್ಲಿ ಇರ್ತಾನೆ ನೋಡಿ, ಒಂಚೂರು ಮ್ಯಾನೇಜರ್ ಥರ, ಅವನ್ನ ಕರೆಸಿದ್ದು. ಅವ್ನು ನೋಡಿದ್ಮೇಲೆ ನಂಗೆ ಗೊತ್ತಾಯಿತು ಅವನೇ. ಸರ್ ಇವನೇ ಸರ್, ನನಗೆ ಕ್ಲಿಯರ್ ಮಾಡಿಕೊಡಿ. ಸೊ ಅಲ್ಲಿ ಸ್ಟಾರ್ಟ್ ಮಾಡ್ದ ಅವನು. ಇವ್ರ ಚಿನ್ನ ಪ್ಯೂರಿಟಿ ಸರಿ ಇಲ್ಲ, ಯಾವಾಗ ಬಂದಿದ್ರು ನನಗೆ ಗೊತ್ತಿಲ್ಲ, ನೀನು ಯಾವಾಗಮ್ಮ ಬಂದಿದ್ದೆ ಅಂತ ನನಗೆ ಜೋರು ಮಾಡ್ದ. ಅಷ್ಟು ಪೊಲೀಸವರು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಸರ್. ಅಲ್ಲಮ್ಮ ನೀವು ಯಾವುದೇದೋ ಅಂಗಡಿಗಳಲ್ಲಿ ತೊಗೊಂಬಿಟ್ಟಿರ್ತೀರಾ, ನೀವು ಚಿನ್ನ 916 ಅಂತ ಹೆಂಗಮ್ಮ ನೀವು ಹೇಳ್ತೀರಾ ಅಂತ ನನಗೆ ಜೋರು ಮಾಡಿದ್ರು ಎಲ್ಲರೂ. ಸರ್ ನಾನು ಒಬ್ಬಳೇ ಹುಡುಗಿ, ಎಲ್ಲರೂ ಸುತ್ಕೊಂಡಿದ್ದಾರೆ ನನ್ನ. ಹೌದು ಸರ್, ನನ್ನ ಹತ್ರ ಸರ್ಟಿಫಿಕೇಟ್ ಇದೆ, 916 ಅನ್ನೋದಕ್ಕೆ ಸರ್ಟಿಫಿಕೇಟ್ ಇದೆ. ನಾನು ಫೋಟೋ ಹಿಡಿದಿಟ್ಕೊಂಡಿದ್ದೀನಿ ನನ್ನ ಚಿನ್ನ ಏನು ಅಂತ, ಅದಿದೆ. 916 ಅಂತ ಪ್ರೂವ್ ಮಾಡೋದಕ್ಕೆ ಮೇ ಬಿ ಸಾಕು. CCTV ಫುಟೇಜ್ ಇದೆ ನನ್ನ ಹತ್ರ, ಈ ನನ್ನ ಮಕ್ಕಳೇ ಬಂದು ಕರ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ. ನಮ್ಮ ಕಾರಲ್ಲಿ ರೆಕಾರ್ಡ್ ಆಗಿದೆ, ನಾವು ಮೈಸೂರವರೆಗೂ ಬಂದಿರೋದಕ್ಕೆ. ಸಾಕು ನನಗಿಷ್ಟು ಅಂತ ನಾನು ಜೋರು ಮಾಡಿದೆ ಸರ್. ನಂಗೆ ತುಂಬ ಧೈರ್ಯವಾಗೇ ಮಾತಾಡಿದೆ. ಆಮೇಲೆ 9:30 ಆಗಿತ್ತು. ಅಷ್ಟೊತ್ತಿಗೆ ವಾದ ನಡೀತಾನೆ ಇತ್ತು ಅವ್ರ ಕಡೆಯಿಂದ, ಅದು ಇದು ಅಂತ ಅವ್ರು ಹೇಳ್ತಾನೆ ಇದ್ರು. ಆಮೇಲೆ 3 ಸ್ಟಾರು, ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅವ್ರು ಬಂದರು. ಅವ್ರ ಜೊತೆ ಒಂದು 10 ಜನ ಸಿವಿಲ್ ಡ್ರೆಸ್ಸಲ್ಲಿ ಬಂದರು ಸರ್. ಅವರೆಲ್ಲ ಪೊಲೀಸವರೇ ಇರಬೇಕು ಮೇ ಬಿ, ಬಟ್ ಯಾರೂ ಡ್ರೆಸ್ಸಲ್ಲಿ ಇರಲಿಲ್ಲ, ಕಾಕಿಲಿರಲಿಲ್ಲ, ಎಲ್ಲ ಸಿವಿಲ್ ಡ್ರೆಸ್ಸಲ್ಲಿ ಒಳ್ಳೆ ಹೈಟು ಪರ್ಸ್ನಾಲಿಟಿ ಬಂದರು ಸರ್. ನಾನು ಅವ್ರ ಹತ್ರನೇ ಹೋಗ್ಬಿಟ್ಟೆ, ಡೈರೆಕ್ಟಾಗಿ ಮೇಲ್ಗಡೆ ಓಡೋಗ್ಬಿಟ್ಟೆ ನಾನು ಅವ್ರ ಹತ್ರ ಹೇಳೋಣ ಅಂತ. ಸ್ವಲ್ಪ ಕ್ರೈಮ್ನವ್ರ ಥರ ಇದ್ದರು ಅವರು, ಸ್ವಲ್ಪ ಸ್ಟ್ರಾಂಗ್ ಆಗಿದ್ದರು. ನಾನು ಫುಲ್ಲು ಮೇಲೆ ಹೋಗಿ, ಸರ್ ನನಗೆ ಈ ಥರ ಆಗಿದೆ ಸರ್, ನೋಡಿ 9:45 ಆಗಿದೆ, ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ಕರೆಸಿದ್ದಾರೆ, ಬಟ್ ಅವ್ರು ನನಗೇನು ರೆಸ್ಪಾಂಡ್ ಮಾಡ್ತಿಲ್ಲ, ನನಗೆ ಏನಾದರೂ ಹೆಲ್ಪ್ ಮಾಡಿ ಸರ್ ಅಂತ ಅಂದ್ಬಿಟ್ಟು ನಾನು ರಿಕ್ವೆಸ್ಟಲ್ಲಿ ಹೋದೆ. ಅದರಲ್ಲಿ ಒಬ್ಬ ವ್ಯಕ್ತಿ ವಿಡಿಯೋ ತೆಗೆದ್ಬಿಟ್ಟು ನನಗೆ ತೋರಿಸಿದ್ರು. ನಾನು ಕಲಾ ಮಾಧ್ಯಮದಲ್ಲಿ ವಿಡಿಯೋ ಕೊಟ್ಟಿದ್ದೀನಲ್ಲ, ಅದು ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ. ಪೊಲೀಸ್ ಸ್ಟೇಷನ್ ಹೌದು ಮೈಸೂರು ಹೌದು. ಆ ವ್ಯಕ್ತಿ ನಂಗೆ ತೋರಿಸಿದ್ರು, ಇದು ನೀನೇನಮ್ಮ? ಹೌದು ಸರ್ ನಾನೇ ಸರ್. ಅದು ನೋಡಿ ಸರ್, ಕಮೆಂಟ್ಸ್ ನೋಡಿ ಸರ್, ಎಷ್ಟು ಜನಕ್ಕೆ ಇವ್ರು ಈ ಥರ ಮಾಡಿದ್ದಾರೆ. ಇವರೋ ಇನ್ನೊಂದು ಕಂಪ್ನಿಯವರೋ, ಅದ್ರಲ್ಲಿ ಇವ್ರದ್ದು ಒಂದು ಕಂಪ್ನಿ ಅಲ್ವಾ ಸರ್, ನನಗೆ ನೋಡಿ ಸರ್ ಏನಾದರೂ ಹೆಲ್ಪ್ ಮಾಡಿ ಅಂತ ಹೇಳಿದೆ ಸರ್. ಅವ್ರು ನನಗೆ ಸಪೋರ್ಟ್ ಮಾಡಿದ್ರು. ಆ ಹುಡುಗನಿಗೆ ಹೊಡೆದ್ರು, ಬೈದರು ಸರ್. ತುಂಬ ಚಿಕ್ಕ ಒಂದು 20-22 ವರ್ಷದ ಹುಡುಗ ಇರ್ಬೋದು ಅಷ್ಟೇ. ಅವನೇನೋ ಪೋಸ್ಟಲ್ಲಿದ್ದಾನೆ. ಚೆನ್ನಾಗಿ ಬೈದರು, ಅದೇನಿದೆ ಕ್ಲಿಯರ್ ಮಾಡಿಕೊಡು, ನೀನು ಇನ್ನೊಂದ್ಸಲ ಹಿಂಗೆ ಮಾಡಿದ್ರೆ ನಿನ್ನ ರೋಡಲ್ಲಿ ನಿಲ್ಲಿಸಿ ಸುಟ್ಟಾಕ್ಬಿಡ್ತೀನಿ, ಏನೇನೋ ಅವ್ರು ಪೊಲೀಸ್ ಭಾಷೆನಲ್ಲಿ ಬೈದರು. ಫೈನಲಿ ನನಗಲ್ಲಿ ತೀರ್ಮಾನ ಆಯಿತು ಸರ್, ನಂದೇನಿದೆ ಅದನ್ನು ಕ್ಲಿಯರ್ ಮಾಡಿಕೊಡ್ತೀನಿ, ನೀವು ಹೋಗಿಮ್ಮ ಅಂತ ಹೇಳಿ ನನಗೆ 9 ಗಂಟೆನಲ್ಲಿ KSRTC ಬಸ್ ಸ್ಟ್ಯಾಂಡ್ಗೆ ಹೋಗೋಕ್ಕೆ ಹೇಳಿದ್ರು. ಆವಾಗಲೂ ಅವರು ನನಗೆಲ್ಲೂ ಹೆಲ್ಪ್ ಅಂದರೆ ಡ್ರಾಪ್ ಮಾಡೋದಾಗಲಿ ಏನೂ ಹೆಲ್ಪ್ ಮಾಡಲಿಲ್ಲ. ಸೊ ನನಗಲ್ಲಿ ಉಳ್ಕೊಳ್ಳೋಕೆ ಜಾಗ ಇಲ್ಲದೆ ನಾನು ಬಂದೆ. ಸೋಮವಾರ ಕಾಲ್ ಮಾಡಮ್ಮ ಅಂತ. ದುಡ್ಡು ಕೊಡಲಿಲ್ಲ ಅವತ್ತು. ಅವರು ನಮಗೆ ಮೋಸ ಮಾಡಿದ್ನಲ್ಲ ಸರ್, ಆ ವ್ಯಕ್ತಿಗೆ ಜೊತೆ ಕಮ್ಯುನಿಕೇಷನ್ ಮಾಡಿದ್ರು ಈ ಹುಡುಗರೆಲ್ಲ. ಅವನು ನನಗೆ ಫೋನ್ ಕೊಡು ಅಂತ ಹೇಳ್ದ. ಆ ಹುಡುಗನಿಗೆ ಫೋನ್ ಮಾಡಿದ್ನಲ್ಲ, ಯಾರು ಮೋಸ ಮಾಡಿದ್ನಲ್ಲ ಆ ವ್ಯಕ್ತಿ, ಅವನ ಹೆಸರು ಗೊತ್ತಿದೆ, ಅವನ ಹೆಸರು ಬೇಕಂದ್ರೂ ಹೇಳ್ತೀನಿ, ಆ ಬೀರೇಶ್ ಅಂತ. ಅವನು ಫೋನ್ ಕೊಡು ಅಂತ ಹೇಳ್ದ ಸರ್. ಅವನು ಏನು ರೋಪ್ ಆಗ್ತಿದ್ದಾನೆ ಅಂದರೆ, ₹1 ಕೊಡಲ್ಲ ಕಣೆ ಏಕವಚನ, ₹1 ಕೊಡಲ್ಲ ಕಣೆ, ಏನು ಮಾಡ್ಕೋತೀಯ ಮಾಡ್ಕೋ ಹೋಗ್ಗೆಲ್ಲೇ ಅಂದ ಸರ್. ಬೀರೇಶ ಯಾಕೋ ಬೀರಾ? ನಾನು ಬಿಟ್ಟಿಲ್ಲ ಸರ್. ನಾನು ಹೇಳಿದೆ, ನಾನು ₹1 ಬಿಡಲ್ಲ ಕಣೋ, ನಾನು ಏನು ಮಾಡ್ತೀನಿ ನೋಡು ಅಂದೆ. ಯಾರು ಪೊಲೀಸ್ನವರು ಇಷ್ಟು ಮಾತಾಡೋದ್ ಮೇಲೂ ಪೊಲೀಸ್ನವರು ಎರಡು ಬಿಟ್ಟ ಮೇಲೂ ಇಲ್ಲ, ಬಿಟ್ಟಿದ್ದು ಆ ಹುಡುಗನಿಗೆ ಗೊತ್ತಾಯ್ತು. ಬಟ್ ಪೊಲೀಸ್ನವರು ಕ್ರೈಮ್ನವರು ಕರೆಸಿ ಮಾಡಿ ಎರಡು ಬಿಟ್ಟು ಆವಾಜ್ ಹಾಕಿದ್ಮೇಲೆ ಅವ್ನು ಹಂಗೆ ಫೋನ್ ಹೇಳ್ತಾರೆ. ಹೌದು, ಇದನ್ನ ಅವ್ರು ಬೇಕಂದ್ರೆ ಸ್ಟೇಷನಲ್ಲಿ CCTV ಫುಟೇಜ್ ಇರುತ್ತೆ, ಎಲ್ಲ ಚೆಕ್ ಮಾಡ್ಕೊಳ್ಳಿ ನಾನು ಎಷ್ಟು ನಿಜ ಹೇಳಿದ್ದೀನಿ ಅಂತ ಅವ್ರವ್ರಿಗೆ ಗೊತ್ತಾಗುತ್ತೆ ಸರ್. ಆ ಹುಡುಗ ಎಷ್ಟು ರಾಜಾರೋಷವಾಗಿ ಪೊಲೀಸ್ ಸ್ಟೇಷನ್ ಎಲ್ಲ ಓಡಾಡ್ತಿದ್ದಾನೆ ಅಂದರೆ,
ನಾನೊಂದು ವಿಕ್ಟಿಮು, ನಾನು ಒಂದು ಅಪರಾಧಿ ಸ್ಥಾನದಲ್ಲಿ ಇದ್ದೀನಿ ಅನ್ನೋ ಪ್ರಜ್ಞೆನೂ ಇಲ್ಲ. ನಾನೊಂದು ವಿಕ್ಟಿಮ್ನ ಕರ್ಕೊಂಬಂದು ಇಲ್ಲಿ ನಿಲ್ಸಿದ್ದೀನಿ, ಅವನ್ನ ಯಾವ ಥರ ಟ್ರೀಟ್ ಮಾಡಬೇಕು, ಹ್ಯಾಂಡಲ್ ಮಾಡಬೇಕು ಅನ್ನೋ ಕಾಮನ್ ಸೆನ್ಸ್ ಕೂಡ ಪೊಲೀಸವ್ರಿಗೂ ಇಲ್ಲ. ವಿಕ್ಟಿಮ್ ಅಲ್ಲ, ಕ್ರಿಮಿನಲ್. ಎಷ್ಟು ಚೆನ್ನಾಗಿ ಆರಾಮಾಗಿ ಓಡಾಡ್ಕೊಂಡು ಪೊಲೀಸ್ ಸ್ಟೇಷನ್ ಎಲ್ಲ ಓಡಾಡ್ಕೊಂಡಿದ್ದಾನೆ. ಅವ್ರ ಅತ್ತೆ ಮನೆ ತರ. ಹೌದು ಸರ್, ಹುಡುಕ್ತಾ ಇದ್ದಾನೆ. ನಾವೇ ಎಲ್ಲೋ ಮೂಲಲ್ಲಿ ಕೂತಿದ್ದೀವಿ, ಹೆಂಗ್ ಹೋಗೋದು ಅಂತ, ಏನು ಮಾಡೋದು ಅಂತ ಗೊತ್ತಿಲ್ಲದೆ ಅವ್ನು ಮೂಲಲ್ಲಿ ಕೂತಿದ್ದೀನಿ. ಅವ್ನು ಆರಾಮಾಗಿ ಓಡಾಡ್ತಾ ಇದ್ದಾನೆ, ಎಲ್ಲರ ಜೊತೆ ಮಾತಾಡ್ತಾ ಇದ್ದಾನೆ. ಏನು ಮೇಡಮ್ ಇದು, ಏನು ಮೇಡಮ್ ಅಂತ ಎಲ್ಲರನ್ನೂ ಮಾತಾಡಿಸ್ತಾ ಇದ್ದಾನೆ, ಶೇಕ್ ಹ್ಯಾಂಡ್ ಮಾಡ್ತಿದ್ದಾನೆ ಪೊಲೀಸವ್ರಿಗೆ. ಎಲ್ಲಿದೆ ಸರ್ ನ್ಯಾಯ? ಸೊ ಅಷ್ಟಾಯಿತು ಸರ್. ಅಷ್ಟಾದಮೇಲೆ ನನಗೆ 9 ಗಂಟೆನಲ್ಲಿ ಹೇಳಿದ್ರು, ಅಪ್ರಾಕ್ಸಿಮೇಟ್ 9 ಆಗಿತ್ತು ಅಂದ್ಕೊಳ್ಳಿ, ಒಂದು 10 ನಿಮಿಷ ಹೆಚ್ಚು ಕಡಿಮೆ. ನೀನು ಇವಾಗ ಹೋಗಮ್ಮ, ಅವರು ಶಬರಿಮಲೆಗೆ ಹೋಗಿದ್ದಾರಂತೆ. ಇವರು ಪೊಲೀಸವರು ಅವ್ರ ಜೊತೆ ಮಾತಾಡಿದ್ದಾರೆ, ಶಬರಿಮಲೆಗೆ ಹೋಗಿದ್ದಾರಂತೆ ಅವರು. ಸೋಮವಾರ ಬನ್ನಿ, ನಿಮಗೆ ಕ್ಲಿಯರ್ ಮಾಡಿಕೊಡ್ತೀನಿ, ನನ್ನ ನಂಬಿ ನೀವು ಹೋಗಿ ಅಂತ ಅವ್ರದ್ದು ಪರ್ಸ್ನಲ್ ನಂಬರ್ ನನಗೆ ಕೊಟ್ಟರು ಸರ್, ನನಗೆ ಫೋನ್ ಮಾಡಿ ಅಂತ. ಸಿವಿಲ್ ಡ್ರೆಸ್ಸಲ್ಲಿ ಇದ್ರಲ್ಲ, ಹೌದು. ಸರಿ, ಓಕೆ, ಬಿಲೀವ್ ಮಾಡಿದೆ ನಾನು, ಯಾಕಂದ್ರೆ ನಂಗೆ ಹೆಲ್ಪ್ ಮಾಡಿದ್ದಾರೆ, ಕರೆಸಿದಾರಲ್ಲ ಅಂತ ನಾನು ಬಿಲೀವ್ ಮಾಡಿ ನಾನು ಅವತ್ತು ರಿಟರ್ನ್ ಬೆಂಗಳೂರಿಗೆ ಬಂದುಬಿಟ್ಟೆ ಸರ್. ಸೇಮ್ ಅವತ್ತು ನನ್ನ ಹಸ್ಬೆಂಡ್ ನನಗೆ ಅರ್ಧ ದೂರದಲ್ಲಿ ಪಿಕ್ ಮಾಡ್ಕೊಂಡು ಮನೆಗೆ ಸೇಫಾಗಿ ಕರ್ಕೊಂಡು ಬಂದರು ಸರ್. ಇದೆಲ್ಲ ಒಂದು ಗುರುವಾರ ಶುಕ್ರವಾರ ಆಗಿದ್ದು, ಶನಿವಾರ ಭಾನುವಾರ ಬಿಟ್ಬಿಟ್ಟು ಸೋಮವಾರ ಬನ್ನಿ ಅಂತ ನಂಗೆ ಹೇಳಿದರು. ಡೇಟೆಲ್ಲ ನಂಗೆ ಕನ್ಫರ್ಮಾಗಿ ಗೊತ್ತಿಲ್ಲ. ಸೋಮವಾರ ನಾನು ಕಾಲ್ ಮಾಡಿದೆ, ಬರೋದೆ ಸರ್ ಏನು ಅಂತ. ಹಾಂ ಸರಿ ಬನ್ನಿ, ಹಾಂ ಬನ್ನಿಮ್ಮ, ಅವ್ರನ್ನೂ ಕರೆಸ್ತೀನಿ ಅಂತ ಹೇಳಿದರು ಸರ್. ಅವ್ರಿಗೆ ಗೊತ್ತು ನಾವು 10 ಗಂಟೆ 11 ಗಂಟೆಗೆ ಹೋಗ್ತೀವಿ ಅಂತ. ಅಷ್ಟೊತ್ತಿಗೆ ಕರೆಸ್ಬೇಕಲ್ವ ಸರ್, ಅವತ್ತೂ ಕರೆಸ್ಲಿಲ್ಲ. ಸೇಮ್ 5:30, 6 ಗಂಟೆ 7 ಗಂಟೆ ನೈಟ್ ಆಗಬೇಕು ಅವ್ರಿಗೆ. ಅದೇನು ನೈಟಲ್ಲಿ ಅವ್ರಿಗೇನು ಶಕ್ತಿ ಬರುತ್ತೋ ಏನೋ ನನಗೆ ಗೊತ್ತಿಲ್ಲ. ಪೊಲೀಸ್ನವರು ಎಷ್ಟು ರಾತ್ರಿನೇ ಕರೀತಾನೆ, ಅದು ಒಂದು ಹೆಣ್ಣು ಹುಡುಗಿನ. ನಾನು ಅಲ್ಲಿ ಮೆನ್ಷನ್ ಮಾಡಿ ನನ್ನ ಫೋನಲ್ಲಿ ಹೇಳಿದ್ದೀನಿ ಸರ್, ನೀವು 3 ದಿವಸ ನಾನು 2 ದಿವಸ ಓಡಾಡಿದ್ದೀನಿ, 2 ದಿವಸನೂ ನೀವು 8:30, 9 ಗಂಟೆಗೆ ನನ್ನ ಕಳಿಸಿದ್ದೀರಾ. ದಯವಿಟ್ಟು ಇವತ್ತಾದರೂ ನನಗೆ ಬೇಗ ಮಾಡಿಕೊಡಿ ಸರ್, ನಾನೊಂದು 11 ಗಂಟೆಗೆ ಬರ್ತೀನಿ. 11 ಗಂಟೆಗೆ ಬರಬೇಡ ಅಮ್ಮ, ನೀನು ಇನ್ನೂ ಬೇಗ ಬಾ, ನಮ್ಮ ಸರು ಎಲ್ಲ ಹೋಗ್ಬಿಡ್ತಾರೆ ಅಂತ ನನ್ನ ಕರೆಸಿದ್ರು. ಮಾಮೂಲಿ ಇಲ್ಲಿಂದ 5:30, 6 ಗಂಟೆಗೆ ಎದೊಳೋದು ಕೆಂಗೇರಿ, ನಮ್ಮ CM ಸರ್ ಫ್ರೀ ಬಸ್ ಬಿಟ್ಟಿದ್ದಾರಲ್ಲ, ಕೆಂಗೇರಿ ಹೋಗೋದು, ಅಲ್ಲಿಂದ ಮೈಸೂರು ಬಸ್ ಹೋಗೋದು, ಅಲ್ಲಿಂದ ಆಟೋ ಮಾಡ್ಕೊಂಡು ಸ್ಟೇಷನ್ಗೆ ಹೋಗೋದು. ಸರಿ, ಅವತ್ತು ಹೋದೆ ಸರ್. ಅವತ್ತು ಸೇಮು, ವೆಯ್ಟ್ ಮಾಡಿಮ್ಮ, ಅವ್ರು ಹೋಗಿದ್ದಾರೆ, ಬರಬೇಕು, ಇಷ್ಟೇ ಅವ್ರು ಹೇಳಿದ್ದು. ಆಮೇಲೆ ಒಂದು 7 ಅಂದರೆ ಲೇಟ್ ನೈಟೇ ಬಂದಿದ್ದು ಸರ್, ಕತ್ಲೆ ಆಗಿತ್ತು, ಒಂದು 7 ಗಂಟೆ ಮೇಲೆ ಆಗಿತ್ತು. ಯಾರು ಆ ಹುಡ್ಗನ ಕರೆಸಿದ್ರಲ್ಲ ಆ ಹುಡ್ಗನೇ ಬಂದರು, ಆ ಹುಡ್ಗನೇ ಬಂದ. ಅವನ ಜೊತೆ ಇನ್ನೊಂದು 2-3 ಅಲ್ಲಿ ನನಗೆ ಸಿಕ್ಕಿದ್ರಲ್ಲ, ನನಗೆ ಫ್ರಾಡ್ ಆಗಿದ್ದ ದಿವಸ ಅವರಿಬ್ಬರು ಒಂದು 4 ಜನ ಬಂದರು ಸರ್. 4 ಜನ ಬಂದ್ಬಿಟ್ಟು ಮಾತಾಡ್ಕೊಳ್ಳಿಮ್ಮ ನೀವು ಅವ್ರ ಜೊತೆ ಅಂತ ನನ್ನ ಕಳಿಸಿದ್ರು ಪೊಲೀಸವರು. ನೀವು ಹೋಗಿ ಮಾತಾಡ್ಕೊಳ್ಳಿ ಅಂತ, ಅಂದರೆ ಕಾಂಪ್ರಮೈಸ್ ಆಗೋ ಥರನೋ ಏನಾದರೂ ಮಾತಾಡ್ಕೊಳ್ಳಿ ಅಂತ ಬಂದಿದ್ದಾರೆ. ಏನಪ್ಪ ಅವ್ರದ್ದು ಕ್ಲಿಯರ್ ಮಾಡ್ತೀನಿ ಅಂತ ನಂಗೆ ಹೇಳಿಲ್ಲ. ನೀವು ಮಾತಾಡ್ಕೊಳ್ಳಿ, ನೋಡಮ್ಮ ಕರ್ಸಿದ್ದೀನಿ, ನೀನು ಮಾತಾಡ್ಕೊ, ಮತ್ತೆ ಕಂಪ್ಲೇಂಟ್ ಅವನಿರೋದಂತೆ ಏನು ಅಷ್ಟೇ ಸರ್ ಅವ್ರು ಹೇಳಿದ್ದು. ಇದು ಏನು ಅಂತ ನನಗೆ ಅರ್ಥ ಆಗಲಿಲ್ಲ. ಸರಿ ಓಕೆ, ಬಂದುಬಿಟ್ಟಿದ್ದೀನಿ, ಇಷ್ಟು ದೂರ ಬಂದುಬಿಟ್ಟಿದ್ದೀನಿ, ಫೈನಲ್ ಏನಾಗುತ್ತೋ ನೋಡೇ ಬಿಡೋಣ ಅಂತ ಅಂದ್ಬಿಟ್ಟು ನಾನು ಆ ಹುಡುಗನ ಹತ್ರ ಮಾತಾಡ್ತೀನಿ. ನೋಡಿ ಅಕ್ಕ, ಕಾಂಪ್ರಮೈಸ್ಗಾದರೆ ಇಷ್ಟು ಕೊಡ್ತೀವಿ, ಕಾಂಪ್ರಮೈಸ್ ಒಂದು ಅಮೌಂಟ್ ಹೇಳಿದ್ರು. ಸೊ ನಾನು ಓಪನ್ ಆಗಿ ಹೇಳಬೇಕಾದ್ರೆ ನನಗೆ 6 ಲಕ್ಷ ಬರಬೇಕಿತ್ತು, 5,85,000 ಬರಬೇಕಿತ್ತು ಅವ್ರ ಕಡೆಯಿಂದ. ಮಣಪುರಮಲ್ಲಿ ಬಿಡಿಸಿದ್ದು, ಮುತ್ತೂಟಲ್ಲಿ ಬಿಡಿಸಿದ್ದು, ನನಗಲ್ಲಿ ಕೈಯಲ್ಲಿ ಕ್ಯಾಶ್ ಕೊಟ್ಟಿದ್ದು, ಅದೆಲ್ಲ ಬಿಟ್ಟು ಲಾಭ, ನನಗೇನೂ ಲಾಭ ಇಲ್ಲದೆ ನ್ಯಾಯವಾಗಿ ನಾನೆಲ್ಲನ ಒಂದು ಒಳ್ಳೆ ಕಡೆ ಮಾರಿದ್ರೆ ನಂಗೆ ಎಷ್ಟು ಬರಬೇಕೋ ಎಲ್ಲ ಮಾರ್ಜಿನು ಎಲ್ಲ ಬಿಟ್ಟು ನಂಗೆ 5,85,000 ಬರಬೇಕಿತ್ತು ಸರ್. ಅವನು 80,000 ಕೊಡ್ತೀನಿ ಅಂದ. ಅಲ್ಲ, ಈಗ ನಿಮಗೆ ಮೋಸ ಆಗಿರೋ ಅಮೌಂಟ್ 5,80,000 ಬರುತ್ತೆ. 80,000 ಕೊಡ್ತೀನಿ, ಇಲ್ಲ ಅಂದರೆ ನೀನು ಇವತ್ತಿನ ಏನು ಮೇಕಿಂಗ್ ಚಾರ್ಜಸ್ ಇರುತ್ತೋ ನಿಂದು ಗೋಲ್ಡ್ಗೆ ಆ ದುಡ್ಡು ಕೊಟ್ಬಿಟ್ಟು ಹೋಗಿ ಮೇಡಮ್, 1 ವಾರ ಬಿಟ್ಕೊಂಡು ಬನ್ನಿ, ನಿಮ್ಮ ಚಿನ್ನ ನಿನಗೆ ಕೊಡ್ತೀನಿ ಅಂತ ಹೇಳ್ದ. ಪೊಲೀಸವ್ರು ಏನು ಬರಲಿಲ್ಲ ಇದಕ್ಕೆ ಮುಂದೆ. ಇದೆಲ್ಲ ಎಲ್ಲಿ ಮಾತಾಡ್ತೀರಿ? ಸ್ಟೇಷನ್ ಆಚೆ ಹೇಳ್ತಿಲ್ವ ಸರ್, ಎಲ್ಲ ಮೇಲೆ ಹೋಗ್ತಾರೆ. ಫಸ್ಟ್ ಫ್ಲೋರ್ ಇದೆ, ಈ ಕಡೆ ರೂಮ್ಗಳಿದೆ, ಆ ಕಡೆ ಸೆಲ್ ಇದೆ, ಆರಾಮಾಗಿ ಅಲ್ಲಿ ಇಲ್ಲಿ ಓಡಾಡ್ತಾನೆ. ಇವರೇ ಈ ಕ್ರಿಮಿನಲ್ಸು ಮೇಲೆ ಹೋಗ್ತಾರೆ, ಕೆಳಗಡೆ ಬರ್ತಾರೆ, ಅಲ್ಲಿರೋ ಪೊಲೀಸವ್ರಿಗೆ ಶೇಕ್ ಹ್ಯಾಂಡ್ ಮಾಡ್ತಾರೆ, ಮಾತಾಡಿಸ್ತಾರೆ. ನನಗೆ ಸುಮ್ಮನೆ ಕೂತಿದ್ದೀನಿ ನಾನು. ಆಚೆ ಕಡೆ ಈ ಥರ ಪಾರ್ಕಿಂಗಲ್ಲಿ 1-2-3 ಚೇರ್ ಇತ್ತು, ಅಲ್ಲಿ ಕುತ್ಕೊಂಡು ನನಗೆ 80,000 ಕೊಡ್ತೀನಿ, ಇಲ್ಲಾಂದರೆ ಈ ಥರ ಆಪ್ಷನ್ ಕೊಟ್ಟರು, ನಿಮ್ಮದು ಚಿನ್ನ ಮೇಕಿಂಗ್ ಚಾರ್ಜಸ್ ನನಗೆ ಕೊಡಿ, ನಾನು ದುಡ್ಡು ಕೊಡ್ತೀನಿ ಅಂತ. ಅಪ್ಪ ತಂದೆ
ನಿಮ್ಮನ್ನು ನಂಬಿ ನಾನು ₹1 ಕೊಡಲ್ಲ, ಏನಿದ್ರು ನನಗೆ ಇಲ್ಲೇ ಕ್ಲಿಯರ್ ಆಗಬೇಕು, ಬಟ್ ಇದನ್ನು ನಾನು ಬಿಡಲ್ಲ ಅಂತ ನಾನು ಅಲ್ಲಿ ತನಕ ಸಾಫ್ಟಾಗಿ ರಿಕ್ವೆಸ್ಟಲ್ಲಿ ಹೋದೋಳು. ನಾನು ಅಲ್ಲಿ ಎದ್ಬಿಟ್ಟೆ ಸರ್. ರಿಕ್ವೆಸ್ಟಲ್ಲಿ ಹೋಗ್ತಿದ್ದೋಳು, ಪೊಲೀಸವ್ರನ್ನೂ ಬಿಡಲ್ಲ, ನಿಮ್ಮನ್ನೂ ಬಿಡಲ್ಲ, ಎಲ್ಲರ ಮೇಲೂ ಕಂಪ್ಲೇಂಟ್ ಕೊಡ್ತೀನಿ ಕಮಿಷನರ್ ಆಫೀಸ್ಗೆ, ನೋಡ್ತೀರಾ ಏನು ಮಾಡ್ತೀರಾ ಅಂತ ನಾನು ಫುಲ್ ಜೋರಾಗಿ ಸವಾಲು ಹಾಕ್ಬಿಟ್ಟೆ ಸರ್. ಏನಾದರೂ ಏನು ಮಾಡ್ತೀನಿ ನೋಡ್ತೀರಿ, ನೀವೇ ನನ್ನ ಕರೆದು ದುಡ್ಡು ಕೊಡಬೇಕು, ನಾನು ಹಂಗೆ ಮಾಡ್ತೀನಿ, ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದು ಧೈರ್ಯ ಏನಾದರೂ ಮಾಡಬೇಕು ಅಂತ. ಅದಾದಮೇಲೆ ನನಗೆ ಒಂದು 1 ಅವರ್ ಇವರೆಲ್ಲ ಮಾತಾಡಿ ನಂದು ವಿಡಿಯೋ ಎಲ್ಲ ಸರಿಯಾಗಿ ಇವ್ರು ನೋಡಿ ಅಲ್ಲೆಲ್ಲ ಕುತ್ಕೊಂಡು ಎಲ್ಲರೂ ನೋಡಿದ್ದಾರೆ ಸರ್. ನನ್ನನ್ನು ಈ ಅಮ್ಮ ಹಿಂಗೆ ಮಾತಾಡಿದ್ದಾರೆ, ಇದು ಆಲ್ರೆಡಿ ಮೀಡಿಯಾಗೆ ಬಂದಿದೆ, ಯೂಟ್ಯೂಬ್ ಬಂದಿದೆ, ಮೀಡಿಯಾಗೆ ಹೋದರೆ ಪ್ರಾಬ್ಲಮ್ ಆಗುತ್ತೆ, ಇದು ಏನಿದೆ ಕ್ಲಿಯರ್ ಮಾಡಿಕೊಡಿ ಆ ಹುಡುಗಿಗೆ ಅಂತ ಅಲ್ಲಲ್ಲೇ ಡಿಸ್ಕಷನ್ಸ್ ನಡೆದಿರುತ್ತೆ. ವಿಡಿಯೋ ನಂದು ಆ್ಯಕ್ಚುಲಿ ಈ ವಿಡಿಯೋಯಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ಸರ್. ಎಲ್ಲೋದ್ರೂ ನನಗೆ ರೆಕಗ್ನೈಸ್ ಸಿಕ್ಕಿದ್ದು ಈ ವಿಡಿಯೋಯಿಂದನೇ, ಇಲ್ಲಾಂದರೆ ನನ್ನನ್ನು ಹೋಗಮ್ಮ ಆಮೇಲೆ ಬಾ ಸೈಡ್ಗೆ ಹೋಗು ಅಂತ ಹೇಳಿರೋರು. ಕಲಾ ಮಾಧ್ಯಮದಲ್ಲಿ ಕೊಟ್ಟಿರೋ 1 ತಿಂಗಳು ಹಿಂದೆ ಕೊಟ್ಟಿರೋ ಈ ಚಿನ್ನದ ಫ್ರಾಡ್ ವಿಡಿಯೋಯಿಂದನೇ ನನಗೆ ಈ ಪ್ರಾಬ್ಲಮ್ ಸಾಲ್ವ್ ಆಗಿರೋದು, ನನಗೆಲ್ಲೋದ್ರೂ ರೆಕಗ್ನೈಸ್ ಸಿಕ್ಕಿರೋದು. ಅಂದರೆ ಸರ್ ಇದು ಹಳೆ ವಿಷಯ ಸರ್, ಇದು ನಮಗೆ ಹೊಸ ವಿಷಯ ಅಷ್ಟೇ. ಸ್ಟೇಷನಲ್ಲಿರೋರಿಗೆಲ್ಲ ಇದು ತುಂಬ ಹಳೆ ಮಾಮೂಲಿ ವಿಷಯ, ಡೈಲಿ ಮಾಮೂಲಿ ವಿಷಯ. ಬಟ್ ಯಾರೂ ಬಂದು ವಿಡಿಯೋ ಆಗಲಿ ಬೈಟ್ಸ್ ಆಗಲಿ ಕೊಟ್ಟಿಲ್ಲ. ನಾನೇ ಮೊದಲನೇ ವ್ಯಕ್ತಿ ಈ ಒಂದು ಇನ್ಸಿಡೆಂಟು, ಈ ಒಂದು ಕೇಸ್ಗೆ. ಆದ್ದರಿಂದ ನನ್ನ ಕೇಸು ಸ್ಟ್ರಾಂಗ್ ಆಯಿತು. ಈ ಹುಡುಗಿ ಬಿಡಲ್ಲ, ಏನಾದರೂ ಮಾಡುತ್ತೆ, ಇದು ನಮ್ಮನ್ನೆಲ್ಲ ಸುಮ್ಮನೆ ನಮಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ 2,50,000 ಕೊಡ್ತೀವಿ ಅಂತ ಒಪ್ಕೊಂಡ್ರು ಸರ್. 2,50,000 ಹೌದು, ಇಸ್ಕೊಂಡೆ. ಆಮೇಲೆ ಈಸ್ಕೊಂಡು ನನ್ನ ಹಸ್ಬೆಂಡ್ ಕಾಲ್ ಮಾಡಿದೆ, ಹಿಂಗೆ ಹೇಳ್ತಿದ್ದಾರೆ ಏನು ಮಾಡೋದು ಅಂತ. ಬಂದುಬಿಡು, ಏನು ಸಿಕ್ಕಲಿ, ಏನು ಮಾಡೋಕ್ಕಾಗಲ್ಲ, 2 ಲಕ್ಷ ಕಮ್ಮಿ ಅಮೌಂಟ್ ಅಲ್ಲ, ದೊಡ್ಡ ಅಮೌಂಟನ್ನೇ, ಈಸ್ಕೊಂಡು ಬಂದುಬಿಡು ಅಂತ ಹೇಳಿದರು. ಅವ್ರ ಗಾಬರಿನಲ್ಲೋ ಇಲ್ಲ ಈ ವಿಡಿಯೋಯಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಟೆನ್ಷನಲ್ಲಿ ಅವರು ನನಗೆ ಕ್ಯಾಶ್ ಕೊಟ್ಬಿಟ್ರು ಸರ್. 2.5 ಲಕ್ಷ ಪೊಲೀಸ್ ಸ್ಟೇಷನಲ್ಲಿ. ಆಚೆ ಅಲ್ಲ, ಒಳಗಡೆ. ಒಳಗಡೆ ಇಷ್ಟು ನಾನಿಲ್ಲಿ ಏನು ಹೇಳಿದ್ರೆ ಏನಾದರೂ ಮಾಡ್ಕೊಳ್ಳಿ ಅನ್ನೋ ಥರ ಹೇಳಿದ್ರಲ್ಲ, ಏನು ಬೇಕಾದರೂ ಮಾಡ್ತೀನಿ, ನಿಮ್ಮ ಫೋಟೋಗಳೆಲ್ಲ ಹಿಡಿದು ನಾನು ಮೈಸೂರಲ್ಲಿ ಪ್ರೊಟೆಸ್ಟ್ ಮಾಡ್ತೀನಿ, ಇನ್ಯಾವ ಒಂದು ಕಸ್ಟಮರ್ ಇಲ್ಲಿಗೆ ಬರಬಾರ್ದು, ಹಂಗೆ ಮಾಡ್ತೀನಿ, ನನ್ನ ಮಾನ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ನಿಮ್ಮನ್ನು ಬಿಡಲ್ಲ ಕಂಡ್ರು ಅಂತ ನಾನು ಯಾವಾಗ ಜೋರಾಗಿ ಹೇಳಿದ್ನೋ ಅವರು ಸ್ವಲ್ಪ ಡೌನ್ ಆಗಿಬಿಟ್ರು. ಈ ಹುಡುಗಿದ್ ಕ್ಲಿಯರ್ ಮಾಡಿಬಿಡೋಣ ಅಂತ. ಸರ್ 1 ಅವರ್ ಮಾತಾಡಿದ್ದಾರೆ ಇವರು ಪೊಲೀಸವರು, 1 ಅವರ್ ಮಾತಾಡಿದ್ದಾರೆ ನನ್ನ ಆಚೆ ಕೂರಿಸಿ. ಅವರವರೇ ಹೆಂಗಾನ ಮಾತಾಡ್ಕೊಳ್ಳಿ, ನಂಗೆ ದುಡ್ಡು ಬರಲಿ, ಅರೆಸ್ಟ್ ಮಾಡಿ ಹಾಕಿ ಚೆನ್ನಾಗಿ ರುಬ್ಬಬೇಕಿತ್ತು. ಅವ್ರನ್ನ ಕೂರಿಸ್ಬಿಟ್ಟು ನಿಮ್ಮನ್ನು ವಿಕ್ಟಿಮ್ ಆಚೆ ಕೂರಿಸಿದ್ದಾರೆ. ಅದು ಏನು ಸ್ಟೇಷನ್ ಅಲ್ಲ, ಪೂರ್ತಿ ಪಾರ್ಕಿಂಗ್. ಇವ್ರು ಆರಾಮಾಗಿ ಒಳಗಡೆ ಮಾತಾಡ್ಕೊಂಡ್ರು. ಯಾಕೆ ದಿನ ಮಾಮೂಲಿ ಅಲ್ವಾ, ಬಿಟ್ರೆ ಹೋಯ್ತು. ಸರಿ ಓಕೆ, ನಾನು ದುಡ್ಡು ಇಸ್ಕೊಳ್ತೀನಿ, ಕ್ಯಾಶ್ ಕೊಟ್ಟರು ಸರ್ ನನಗೆ. ಓಪನ್ ಆಗಿ ವಿಡಿಯೋ ಮುಂದೆ ಹೇಳ್ತೀನಿ, ಫೋನ್ಪೇ ಏನೂ ಮಾಡಲಿಲ್ಲ, ಕ್ಯಾಶ್ ಕೊಟ್ಟರು. ನಂಗೆ ಆ ಕ್ಯಾಶ್ ತರೋಕ್ಕೂ ಭಯ. 8 ಗಂಟೆ ಆಗೋಗಿದೆ, ಇಲ್ಲಿ ಕ್ಯಾಶ್ ಕೊಟ್ಟು ಅಲ್ಲಿ ಆಚೆ ಏನಾದರೂ ಮಾಡ್ತಾರೇನೋ. ನನ್ನ ಹಸ್ಬೆಂಡ್ ಬೇರೆ ಹೇಳಿದರು, ಹುಷಾರಾಗಿ ಬಾ, ಕ್ಯಾಶ್ ಇದೆ, ಏನು ಬೇಕಾದರೂ ಆಗ್ಬೋದು ಅಂತ. ಸರ್ ನನಗೆ KSRTC ಬಸ್ ಸ್ಟ್ಯಾಂಡ್ವರೆಗೂ ಬಿಟ್ಟರೆ ನಾನು ಹೋಗ್ತೀನಿ, ಇಲ್ಲಾಂದರೆ ನನಗೆ ಇದನ್ನು ಫೋನ್ಪೇ ನನ್ನ ಗಂಡನ ನಂಬರ್ಗೆ ಮಾಡಿ ಅಂತ ನಾನು ಹಠ ಮಾಡ್ತೀನಿ. 2 ಲಕ್ಷ. ಯಾಕೆ ನನಗೆ ಎಲ್ಲೋದ್ರೂ ನನಗೆ ಸಪೋರ್ಟ್ ಸಿಕ್ತು ಅಂದರೆ ಕಲಾ ಮಾಧ್ಯಮ ವಿಡಿಯೋಯಿಂದ. ಇದು ಹುಡುಗಿ ಮತ್ತೆ ವಿಡಿಯೋ ಮಾಡುತ್ತೆ, ಮತ್ತೆ ಮೀಡಿಯಾ ಹೇಳತ್ತೆ ಅಂತ. ಫೋನ್ಪೇ ಮಾಡಿಸಿ ನನ್ನ ಗಂಡನ ನಂಬರ್ಗೆ, ಆನ್ಲೈನ್ ಮಾಡಿಸಿ, ಇಲ್ಲ ನನ್ನ ಕರ್ಕೊಂಡೋಗಿ KSRTC ಬಸ್ ಸ್ಟ್ಯಾಂಡ್ ಕೂರಿಸ್ಬಿಟ್ಟು ಬನ್ನಿ. ಯಾಕಂದರೆ ಸರ್ ಇವರು ತುಂಬ ಏನು ಬೇಕಾದ್ರೂ ಆಗೋ ಥರ ಇತ್ತು ಅಲ್ಲಿ. ಸೈಲೆಂಟಾಗಿ ಕಳಿಸ್ಬಿಟ್ಟು ಆಟೋ ಗಿಟನಲ್ಲಿ ಹೋಗುವಾಗ ನನಗೆ ಇವರು ದುಡ್ಡು ಕಿತ್ಕೊಂಡ್ರೆ ಏನು ಮಾಡೋದು, ಆ ನೆಗೆಟಿವ್ ನನ್ನ ಮೈಂಡಲ್ಲಿ ಬಂದುಬಿಟ್ಟಿತ್ತು. ಇವ್ರದ್ದೆಲ್ಲ ಡ್ರಾಮಾಗಳು ಸ್ಟೇಷನಲ್ಲಿ ನಡೀತಿದ್ದು ಸರ್ಕಸ್ ನೋಡಿ ಬಿಟ್ರು ಸರ್. ನನಗೆ ಬಿಟ್ಟರು, ಜೀಪಲ್ಲಿ ಬಿಟ್ಟು ಕಳಿಸಿದ್ರು. ನಾನು ಬಂದೆ, ಆವತ್ತು ನನ್ನ ಹಸ್ಬೆಂಡ್ ಬಂದು ನನ್ನ ಕರ್ಕೊಂಡು ಬಂದರು, ಸೇಫಾಗಿ ಬಂದರು. 2 ಲಕ್ಷ ಮನೆಗೆ ಬಂತು, ಸೇಫಾಗಿ ಬಂತು, ₹1 ಖರ್ಚು ಮಾಡಿದೆ ಸರ್. ಅದಾದಮೇಲೆ 1-2 ಡೇಸು ಸುಮ್ಮನೆ ಬಿಟ್ಬಿಟ್ವಿ ಸರ್ ನಾವು ಅಲ್ಲಿಗೆ. ಸಾಕು, ತುಂಬ ನಾವು ಕೆದಕ್ತಾ ಹೋಗಬಾರ್ದು, ನಮ್ಮ ದೇವರು ನಮಗಿಷ್ಟು ಕೊಟ್ಟಿದ್ದಾನೆ, ಹಾಳಾಗೋಗ್ಲಿ ಬಿಡು ಅಂತ ಬಿಟ್ಬಿಟ್ಟೆ. ನಂದು ಫ್ಯಾಮಿಲಿ ಫೋಟೋನ ನಾನು DPಗೆ ಹಾಕಿದ್ದೆ ಸರ್. ನನ್ನ ಮಗಳು, ನನ್ನ ಹಸ್ಬೆಂಡು, ನಾನು
ಆ ಫೋಟೋ ನಿಮಗೆ ತೋರಿಸ್ತೀನಿ. ನನ್ನ ಮಗಳು ನೀಟಾಗಿ ನಿಂತ್ಕೊಂಡಿರೋ ಫೋಟೋನ ಡಿ ಪಿಗೆ ಹಾಕಿದ್ದೆ. ಆ ಫ್ಯಾಮಿಲಿ ಫೋಟೋನ ಸೇವ್ ಮಾಡಿಕೊಂಡು ಇದನ್ನು ನೆಗೆಟಿವ್ ಆಗಿ ಪೋರ್ಟ್ರೇ ಮಾಡ್ತೀನಿ ಅಂತ ಮೆಸೇಜ್ ಮಾಡ್ದ ಆ ವ್ಯಕ್ತಿ. ಬೀರೇಶ ಬೀರೇಶನ್ ಡೈರೆಕ್ಟ್ ನನಗೆ ಕಾಂಟ್ಯಾಕ್ಟ್ ಮಾಡಲಿಲ್ಲ. ಅಲ್ಲಿಗೆ ಬಂದಿದ್ನಲ್ಲ ಸರ್, ಪ್ರಾಬ್ಲಮ್ ಆಯ್ತಲ್ಲ ಆ ಹುಡುಗ, ಏಟ್ತಿದ್ನಲ್ಲ ಅವನು ಮತ್ತೆ ನಮ್ಮನ್ನ ಇಲ್ಲಿಂದ ಕರ್ಕೊಂಡು ಹೋಗಿದ್ನಲ್ಲ ಚಿನ್ನ ಮಾರ್ಸಕ್ಕೆ ಅವನು. ಸರ್ ನಾನು ಹೆದರ್ಕೊಳ್ಳಿಲ್ಲ. ಮಾಡು ಏನು ಮಾಡ್ತೀಯ ನೋಡೇ ಬಿಡ್ತೀನಿ, ನನ್ನ ಮಗಳು ಮೈನರು, ನಾನು ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಏನು ಮಾಡ್ತೀಯ ಅಂತ ನಾನು ಮೆಸೇಜ್ ಹಾಕ್ದೆ. ಆ ಮೆಸೇಜ್ ನನ್ನ ಹತ್ರ ಇನ್ನೂ ಇದೆ, ಅದು ಸ್ಕ್ರೀನ್ಶಾಟ್ ಇಟ್ಕೊಂಡಿದ್ದೀನಿ. ಓಕೆ, ಇವರು ಬೇರೆ ಏನೋ ಸ್ಕೆಚ್ ಹಾಕ್ತಿದ್ದಾರೆ, ಇವ್ರು ಏನೋ ಮಾಡ್ತಿದ್ದಾರೆ, ನಾನು ಇದನ್ನು ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಬಿಡೋದು ಬೆಟರು. ನಾಳೆ ದಿವಸ ನನ್ನ ಮಗಳು ಫೋಟೋ ಎಡಿಟ್ ಆಗೋದು ಅಥವಾ ನನ್ನದೇ ಫೋಟೋ ಎಡಿಟ್ ಆಗಿ ಬೇರೆ ಥರ ಪೋಸ್ಟ್ ಆದರೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಇಮ್ಮಿಡಿಯೇಟಾಗಿ ನೆಕ್ಸ್ಟ್ ನೈಟು ಒಂದು 7-8 ಗಂಟೆಗೆ ಆ ಮೆಸೇಜ್ ಬಂತು. ನೆಕ್ಸ್ಟ್ ಡೇನೇ ನಾನು ಸೈಬರ್ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟೆ. ಇಂಥ ವ್ಯಕ್ತಿ ಈ ಥರ ಎಡಿಟ್ ಮಾಡ್ತೀನಿ ಅಂತ ಹಾಕಿದ್ದಾನೆ. ಅವರು ಬೇಗ ಮೈನರ್ ಅಲ್ವಾ ಸರ್ ನನ್ನ ಮಗಳು, ಅವರು ಬೇಗ ಆ್ಯಕ್ಷನ್ ತೊಗೊಂಡು ಅಲ್ಲಿಂದನೇ ಕಾಲ್ ಮಾಡಿ ನಂಬರು ನನ್ನ ನಂಬರಿಗೆ ಬರ್ದಿರೋ ಥರ ಮತ್ತು ಬೇರೆ ಎಲ್ಲೂ ಫೋಟೋ ಸ್ಪ್ರೆಡ್ ಆಗೋ ಥರ ಅಲ್ಲಿ ಲಾಕ್ ಮಾಡಿದ್ರು. ಈ ಪೊಲೀಸ್ ಇಮಿಡಿಯೇಟ್ಲಿ ಲಾಕ್ ತೋರಿಸಿದ್ರೆ ಅದು ಪ್ರಿಂಟೌಟ್ ತೊಗೊಂಡೋಗಿ ನಾನು ಕಂಪ್ಲೇಂಟ್ ಕೊಟ್ಟೆ. ಪ್ರೂಫ್ ಬೇಕಲ್ವಾ ಸರ್, ಅವ್ನು ಡಿಲೀಟ್ ಮಾಡಿಬಿಡ್ತಾನೆ ಅಂತ ನಾನು ಪ್ರಿಂಟೌಟ್ ತೊಗೊಂಡೋಗಿ ನಾನು ಕಂಪ್ಲೇಂಟ್ ಕೊಟ್ಟೆ. ಸೊ ಅಲ್ಲಿ ನಂಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡಿದ್ರು. ನಾನು ಅಲ್ಲೂ ಹೇಳಿದೆ ಸರ್ ವಿಡಿಯೋ ಬಗ್ಗೆ, ಅವ್ರು ಮಾಡಿರೋದು ಮಿಸ್ಟೇಕು, ನಾನು ದುಡ್ಡು ತಿಂದಿದ್ದಾರೆ, ನಾನು ಚಿನ್ನ ತಿಂದಿದ್ದಾರೆ, ಜೊತೆಗೆ ಇವಾಗ ನಮ್ಮ ಫ್ಯಾಮಿಲಿ ಫೋಟೋ ಇಟ್ಕೊಂಡು ಎಡಿಟ್ ಮಾಡ್ತೀನಿ ಅಂತ ಎದುರಿಸ್ತಿದ್ದಾರೆ. ನಾನು ಇದನ್ನು ಇಲ್ಲಿಗೆ ಬಿಡಲ್ಲ. ಪೊಲೀಸ್ ಸ್ಟೇಷನ್, ಸೈಬರ್ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಕಮಿಷನರ್ ಆಫೀಸು, ನಜರಾಬಾದ್. ನಜರಾಬಾದ್ ಮೈಸೂರಿಗೆ ಕೊಟ್ಟೆ, ಯಾಕಂದ್ರೆ ಪ್ರಾಬ್ಲಮ್ ಆಗಿರೋದು ನಂಗೆ ಅಲ್ಲ. ಮೈಸೂರು ಸೈಬರ್ ಪೊಲೀಸಲ್ಲಿ ಕೊಟ್ಟಿದ್ದೀರಿ. ನಾನು ಎಲ್ಲಿ ಹೋಗ್ಬೇಕು, ನಾನು ಎಲ್ಲಿ ಏನು ಮಾತಾಡಬೇಕು ಅಂತ ನನಗೆ ಪೂರ್ತಿ ಹೇಳ್ಕೊಟ್ಟಿದ್ದು, ಗೈಡ್ ಮಾಡಿದ್ದು ವಿಜಯ ಟೈಮ್ಸ್ ಶಿವಣ್ಣ ಸರ್. ಇದೆಲ್ಲ ನಾನು ಅವ್ರ ಹತ್ರ ಶೇರ್ ಮಾಡಿದಾಗ ನಂಗೆ ಹೆಲ್ಪ್ ಮಾಡಿದ್ದು. ಇಲ್ಲೋದ್ರೆ ನಿನ್ಗೇನು ಆಗಲ್ಲಮ್ಮ, ಪ್ರಾಬ್ಲಮ್ ಆಗ್ತಿರೋದಲ್ಲಿ ನೀ ಅಲ್ಲೇ ಹೋಗು ಅಂತ. ಪುನಃ 5:30 ಎದ್ದೋಳು, ಅಲ್ಲಿ ಹೋಗು, ಪುನಃ ಬಸ್ ಹಿಡ್ಕೊಂಡು ಹೋಗು. ನನ್ನ ಹಸ್ಬೆಂಡ್ ಕೂಡ ನಾನು ಕರ್ಕೊಂಡು ಹೋಗ್ಲಿಲ್ಲ, ಯಾಕಂದ್ರೆ ಅಲ್ಲೇನು ಆಗ್ತಿರ್ಲಿಲ್ವಲ್ಲ ಸರ್, ಸುಮ್ಮನೆ ಕಾಯ್ಬೇಕಿತ್ತು. ನಾನೇ ಸೈಬರ್ ಕಂಪ್ಲೇಂಟ್ ಕೊಟ್ಟೆ ನಾನು. ಅವ್ರು ಇಮ್ಮಿಡಿಯೇಟ್ ಆಗಿ ಆಕ್ಷನ್ಸ್ ತಗೊಂಡ್ರು. ಅವರಿಬ್ರಿಗೆ ಕಾಲ್ ಮಾಡಿ ಎದುರಿಸಿ, ನೀನೇನಾದರೂ ಒಂದು ಪೋಸ್ಟ್ ಬರಬೇಕು, ಹುಡ್ಕೊಂಬಂದು ಮೂಳೆ ಮುರಿಯಂಗೆ ಹೊಡೆದಾಕ್ಬಿಡ್ತೀನಿ, ಆ ಹುಡುಗಿ ಮೈನರು, ಸಾಯಿಸ್ಬಿಡ್ತೀವಿ, ಏರೋಪ್ಲೇನ್ ಹತ್ತಿಸ್ಬಿಡ್ತೀವಿ, ನೇಣಾಕ್ಬಿಡ್ತೀವಿ ನಿನಗೆ. ಓಪನ್ನಾಗೆ ನನ್ನ ಮುಂದೆನೇ ಅವ್ರಿಗೆ ಬೈದರು. ಬನ್ನಿ ಅಂತಾನೂ ಕರೆದ್ರು, ಆ ಕಳ್ಳನ ಮಕ್ಕಳು ಬರಲಿಲ್ಲ. ಬನ್ನಿ ಅಂತ ಕರಿಬಾರ್ದು, ಬನ್ನಿ ಅಂತ ಕರೆಯಕ್ಕೆ ಇವರು ಅವ್ರು ಹೇಳ್ತಾರೆ ಸರ್, ನಾನು ಅಲ್ಲಿದ್ದೀನಿ ಸರ್, ನಾನು ಎಲ್ಲಿದ್ದೀನಿ, ನಾನು ಅಲ್ಲಿದ್ದೀನಿ, ಅವರು ಆರೋಪಿಗಳು ಬರ್ಬೇಕು, ಕರ್ಸ್ಬೇಕು ಇವರು. ಸ್ವಲ್ಪ ಹೌದು ಸರ್, ಲಾಕ್ ಮಾಡಿಸಿದ್ರು. ಏನು ಪ್ರಾಬ್ಲಮ್ ಆಗಲ್ಲ, ಹೋಗಮ್ಮ ನೀನು ಆರಾಮಾಗಿ ಒಂದು 100 ಫೋಟೋ ಹಾಕು, ನೀನು ಫೇಸ್ಬುಕ್ಗೆ ಹಾಕು, ನನ್ನ ಮಕ್ಕಳು ಏನು ಮಾಡ್ತಾರೆ ನೋಡೋಣ ಅಂತ ನಂಗೆ ಅಲ್ಲಿ ಧೈರ್ಯ ಕೊಟ್ಟರು. ಅಲ್ಲಿದ್ದಿದ್ದು ಅವ್ರ ಹೆಸರು ರಾಮು ಅಂತ ಸರ್. ಯಾಕೆ ನಿಮಗೆ ಅವ್ರು ಸ್ವಲ್ಪ ನನಗೆ ಪರ್ಸ್ನಲ್ ಆಗಿ ಮಾತಾಡ್ಸಿದ್ರು. ಸೈಬರ್ ಪೊಲೀಸ್ನವರು, ಅವರು ಎಲ್ಲ ಸಿವಿಲ್ ಡ್ರೆಸ್ಸಲ್ಲಿದ್ದರು. ಯಾಕೆ ಅವ್ರು ಮೇ ಬಿ ಹೆಡ್ ಅನ್ಸುತ್ತೆ, ಅಲ್ಲಿ ಅವ್ರು ಹೆಡ್ ಇರಬೇಕು. ಅವ್ರು ನನ್ನ ಪರ್ಸ್ನಲ್ ಆಗಿ ಕರೆದು ಕೇಳಿದ್ರು, ಯಾಕಮ್ಮ ಏನು ಪ್ರಾಬ್ಲಮ್, ಏನು ನಿಮ್ಮದು, ಯಾಕೆ ನೀವು ಫೋಟೋ ಎಲ್ಲ ಎಡಿಟ್ ಮಾಡ್ತಿದ್ದಾರೆ, ನಿಮ್ಮ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ನನ್ನ ಕೇಳಿದ್ರು. ನಾವು ಪುನಃ ಅವ್ರಿಗೆ ನಮ್ದು ಏನೇನು ನಡೀತೋ ಸ್ಟೋರಿ, ಗೋಲ್ಡ್ ಇಶ್ಯೂಸು, ಸ್ಟೇಷನಲ್ಲಿ ಓಡಾಡಿದ್ದು, ಪ್ಲಸ್ ನನಗೆ ಅಮೌಂಟ್ ಕೊಟ್ಟಿದ್ದು ಎಲ್ಲ ಹೇಳಿದೆ. ಏನಕ್ಕೆ ಬಿಡ್ತೀರಾ ಇದನ್ನು ನೀವು, ಕಮಿಷನರ್ ಇದ್ದಾರೆ, ಹೋಗಿ ಮಾತಾಡಿ. ಪಕ್ಕದ ಬಿಲ್ಡಿಂಗೆ ಸರ್. ಎಷ್ಟು ಲಕ್ಕಿ ನಾನು ಅಂತ ಅಂದರೆ, ಎಷ್ಟು ಖುಷಿ ಆಯಿತು ಅಂತ ಅಂದರೆ ನನಗವತ್ತು, ಕಮಿಷನರ್ಗೆ ಕಂಪ್ಲೇಂಟ್ ಮಾಡಿ, ಏನಕ್ಕೆ ಬಿಡ್ತೀರಾ. ಹೋದೆ ನಾನು. ಯಾವಾಗಲೂ ಅಲ್ಲಿಗೆ ಹೋಗಿರೋರು, ಇಲ್ಲಿಗೆ ಹೋಗಿರೋ ಮೀಟಿಂಗು, ಅದು ಇದು ಅಂತ ಹೇಳೋರು, ಅವತ್ತು ನಾನು ಹೋಗಿದ್ದ ನೆಕ್ಸ್ಟ್ ಸೆಕೆಂಡ್ಗೆ ಕಮಿಷನರ್ ಹೀಗೆ ಕುತ್ಕೊಂಡು ಮಾತಾಡಿದ್ದೀನಿ ಸರ್. ಮೇಡಮ್ ಅವರು, ಜೆಂಟ್ಸ್ ಅಲ್ಲ, ಲೇಡೀಸ್ ಕಮಿಷನರು. ಆಮೇಲೆ ಅವರು ಕೇಳಿದ್ರು ಏನಾಯಿತು ಏನು ಅಂತ. ನಂಗೆ ಅಷ್ಟೊತ್ತಿಗೆ ತುಂಬ ಅಳು ಬಂದುಬಿಟ್ಟಿತ್ತು. ತುಂಬ ಇದೆಲ್ಲ ನೋಡಿ ತುಂಬ ಸಂಕಟ ಆಗಿ ಅವ್ರ ಹತ್ರ ಹೇಳ್ಕೊಂಡೆ. ಅಷ್ಟೊತ್ತಿಗಾಗಲೇ ನನ್ನ ಮಗಳದು ಒಂದಾಗಿತ್ತಲ್ಲ, ಹೇಳಿದೆ, ಮೇಡಮ್ ಈ ಥರ ನನ್ನ ಮಗಳು ಈ ಥರ ಗುಡ್ ನ್ಯೂಸ್ ಬಂದಿದೆ, ನಮ್ಗೆ ಈ ಥರ ಮೋಸ ಮಾಡಿದ್ದಾರೆ ಅಂತ ನನ್ನ ಮಗಳ ವಿಷಯ ಅವ್ರಿಗೆ ಹೇಳಿದಾಗ ಅವ್ರು ಇಮ್ಮಿಡಿಯೇಟಾಗಿ ACPಗೆ ಕಾಲ್ ಮಾಡಿದ್ರು ಸರ್.
ಲಕ್ಷ್ಮೀಪುರದಲ್ಲಿರೋ ACPಗೆ ಕಾಲ್ ಮಾಡಿದ್ರು, ಅಂದ್ರೆ ವಿಜಯಪುರ ರಾಣಿಪುರ ಸ್ಟೇಷನ್ ಕಂಟ್ರೋಲ್ ಬರೋ ACPಗೆ ಕಾಲ್ ಮಾಡಿ ಇಲ್ಲೊಬ್ರು ಪೂರ್ಣಿಮಾ ಅಂತ ಬಂದಿದ್ದಾರೆ, ಅವ್ರದ್ದೇನಿದೆ ನನಗೆ ಇಮಿಡಿಯೇಟಾಗಿ ಕ್ಲಿಯರ್ ಆಗಬೇಕಪ್ಪ, ಕಳಿಸ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅವ್ರದ್ದು ನಂಬರ್ ಕೊಟ್ಟರು. ACP ನಂಬರ್ ಅಂದರೆ ಆಫೀಸ್ ನಂಬರು. ನೀವು ಅಲ್ಲಿ ಹೋಗಿಮ್ಮ, ಇಲ್ಲಿಂದ ಒಂದು 10 ನಿಮಿಷ 15 ನಿಮಿಷ ಆಗುತ್ತೆ ಅಂತ. ಇನ್ ಕೇಸ್ ನಿಮ್ಗೆ ಅಲ್ಲೇನಾನ ಕ್ಲಿಯರ್ ಆಗಿಲ್ಲ ಅಂದರೆ ನೀವು ಇಲ್ಲಿ ಬನ್ನಿ ಅಂತಾನು ಹೇಳಿದ್ರು. ಆಮೇಲೆ ನಾನು ಅಲ್ಲಿ ಹೋದೆ ಸರ್, ACP ಆಫೀಸ್ ಹತ್ರ ಹೋದೆ, ಪುನಃ ಅಲ್ಲೂ ಅದೇನೆ, ಆವಾಗ ಬನ್ನಿ ಇವಾಗ ಬನ್ನಿ ಅಂತ ನಾನು 3 ದಿವಸ ಓಡಾಡಿದ್ದೀನಿ. ACP ಆಫೀಸ್ ಇಲ್ಲ. ಯಾಕೆ ಅಂತ ಅಂದರೆ ನಾನು ಹೋಗಿದ್ದ ದಿವಸ ಇಲ್ಲಿ ಬೆಳಗ್ಗೆ ಮುಗಿಸ್ಕೊಂಡು ನಾನು ಅಲ್ಲಿ ಹೋಗೋಷ್ಟಲ್ಲಿ ಮಧ್ಯಾಹ್ನ ಆಗಿಬಿಟ್ಟಿತ್ತು. ಇವ್ ಮೇಡಮ್ ಜೊತೆ ಮಾತಾಡಿ ಸೈಬರ್ದೆಲ್ಲ ಮುಗಿಸ್ಕೊಂಡು ಅಲ್ಲಿ ಮಧ್ಯಾಹ್ನ ಆದಮೇಲೆ ACP ಸರು ಯಾವುದೋ ಒಂದು ಕೋರ್ಟ್ ಕೇಸ್ ಮೇಲೆ ಬೆಂಗಳೂರಿಗೆ ಹೋಗಿದ್ದಾರೆ, ನೀವು ಇವತ್ತೆಲ್ಲ ಕಾದರೂ ವೇಸ್ಟೇ, ನೀವು ನಾಳೆ ಬನ್ನಿ ಅಂದರು. ಸರಿ ರಿಟರ್ನ್ ಬಂದು ಬಸ್ಸಲ್ಲಿ ಮತ್ತೆ ಬೆಳಗ್ಗೆ ಎದ್ದು ನಾನು ಹೋದೆ. ಮತ್ತು ಅಲ್ಲಿ ಡ್ರಾಮಾ ಸ್ಟಾರ್ಟ್ ಆಯಿತು. ಏನಕ್ಕೆ ಅಲ್ಲಿ ಡ್ರಾಮಾ ಸ್ಟಾರ್ಟ್ ಆಯಿತು ಅಂತ ಅಂದರೆ, ನಿಮ್ದು ಆಲ್ರೆಡಿ ಒಂದು ಸತಿ ವಿದ್ಯಾರಣ್ಯಪುರ ಸ್ಟೇಷನಲ್ಲಿ ಕ್ಲಿಯರ್ ಆಗಿದೆ ಇದು ಇಶ್ಯೂ, ನೀವು ಇಲ್ಲಿಗೆ ಬಂದಮೇಲೆ ನಾವು ಮಾಡೋಕ್ಕಾಗಲ್ಲ ಅನ್ನೋ ಥರ ಮಾತಾಡಿದ್ರು. ACP ಆಫೀಸಲ್ಲಿ ನಾನು ACPನ ಮೀಟ್ ಮಾಡಿದ್ದೆ. ಗಿರೀಶ್ ಕುಮಾರ್ ನವೀನ್ ಕುಮಾರ್ ಅವ್ರ ಹೆಸರು ಕರೆಕ್ಟ್, ಗಿರೀಶ್ ಕುಮಾರೋ ನವೀನ್ ಕುಮಾರೋ ಸರ್, ನಾನು ಅಬ್ಸರ್ವ್ ಮಾಡಲಿಲ್ಲ ಅವ್ರದ್ದು ಇದು. ಅವ್ರ ಹತ್ರ ಮಾತಾಡಿದ್ದಕ್ಕೆ ಸರ್ ಅವ್ರು ಏನೂ ಹೇಳಲಿಲ್ಲ, ಪೆಟಿಷನ್ ಹಾಕ್ಕೊಳ್ಳಿ, ಕರೆಸಿ ಈ ಹುಡುಗಿದ್ ಕ್ಲಿಯರ್ ಮಾಡಿ ಅಂತ ಎದ್ದೋದ್ರು ಅವರು. ಬೇರೆ ಏನೂ ಅವ್ರೇನು ಕೇಳಲಿಲ್ಲ, ಜಾಸ್ತಿ ಮಾತಾಡಲಿಲ್ಲ. ಅಲ್ಲಿರ್ತಾರಲ್ಲ ಸರ್ ಅವರು ಅಸಿಸ್ಟೆಂಟ್ಸ್ಗಳು, ಅವರೆಲ್ಲ ನನ್ನ ಹತ್ರ ಡೀಟೇಲ್ಸ್ ತೊಗೊಂಡ್ರು. ನಾನಲ್ಲಿ ಹಾನೆಸ್ಟಾಗೇ ಹೇಳಿದೆ ಸರ್, ನನಗೆ ಇಷ್ಟು ದುಡ್ಡು ಕೊಟ್ಟಿದ್ದಾರೆ, ನನಗೆ ಇನ್ನೂ ಇಷ್ಟು ದುಡ್ಡು ಬರಬೇಕು, ನಾನು ಮೋಸ ಹೋಗಿದ್ದೀನಿ, ನಂದೇ ತಪ್ಪು ಅಂತ ಅಂದಿದ್ರೆ ನಾನು ಬಿಟ್ಬಿಡ್ತಿದ್ದೆ ಇಲ್ಲಿಗೆ. ಬಟ್ ಇದು ಹೆಮ್ಮರವಾಗಿ ಬೆಳೆದಿದೆ, ರಾಜಾರೋಷವಾಗಿ ಇದನ್ನು ಮಾಡ್ತಿದ್ದಾರೆ ಇವರು. ಯಾವ ಪೊಲೀಸವ್ರ ಭಯ ಇಲ್ಲದೆ, ಯಾವ ಕಾನೂನು ಭಯ ಇಲ್ಲದೆ ಮಾಡ್ತಿದ್ದಾರೆ. 10 ಗ್ರಾಮ್ 20 ಗ್ರಾಮ್ ಅಲ್ಲ ಸರ್, ನಾನು 1 ಗ್ರಾಮು ನಾನು ಬಿಡಲ್ಲ ಅಂತ ನಾನು ಅಲ್ಲಿ ಮಂಜಯ್ಯ ಸರ್ ಅಂತ ಒಬ್ಬರಿದ್ದರು, ಅವ್ರ ಹತ್ರ ಮಾತಾಡಿದೆ. ಸ್ವಲ್ಪ ಸ್ಟ್ರಾಂಗಾಗಿ ಮಾತಾಡ್ಸಿದ್ರು ಅವರು. ಆಮೇಲೆ ಅಲ್ಲಿ 2 ಡೇಸ್ ಓಡಾಡಿದೆ ಸರ್. ಸೇಮ್ ACP ಆಫೀಸ್ ಅಂತ ನನಗೇನಲ್ಲಿ ತುಂಬ ಏನು ಹೆಲ್ಪ್ ಮಾಡಲಿಲ್ಲ. ಅವ್ರಿಗೂ ಕಾಂಟ್ಯಾಕ್ಟ್ ಇದೆ. ಇವರು ಅವ್ರು ಅದನ್ನೇ ಹೇಳಿದ್ರು, ಅವನು ಅಪ್ಸ್ಕೊಂಡಾಗಿದೆ ನಮ್ಮ ಈ ಕಂಪ್ನಿ ಅಲ್ವಾ ಅಂತ ಅವರೇ ತೋರಿಸಿದ್ರು ಸರ್. ಈ ಕಂಪ್ನಿ ಅಲ್ವಾ? ಹಾಂ ಸರ್ ಈ ಕಂಪ್ನಿನೇ. ಅವ್ರು ಫೋನಲ್ಲಿ ಇಟ್ಕೊಂಡಿದ್ರು. ಹಾಂ ಸರ್ ಈ ಕಂಪ್ನಿನೇ. ಸರಿಮ್ಮ ನಾನು ಹೋಗಿ ಕರ್ಕೊಬರ್ತೀನಿ ಅಂತ ಹೋದವರು. 1-2-3 ಅವರ್ ಬರಲಿಲ್ಲ. ಅಲ್ಲೂ ಸ್ವಲ್ಪ ಲೇಟ್ ಆಯಿತು. ಅವ್ರು ಬಂದು ಹೇಳಿದ್ದು ನನಗಿದ್ದೇನೆ, ಅಪ್ಸ್ಕೊಂಡಾಗಿದ್ದಾನೆ ಅವನು, ಸಿಕ್ಕಿದ ತಕ್ಷಣ ನಿಮಗೆ ಕಾಲ್ ಮಾಡ್ತೀನಿ ಅಷ್ಟೇ ಹೇಳಿದ್ದು. ಸೊ ನನಗಲ್ಲಿ ಹೋಪ್ ಹೋಯ್ತು, ನೋಡೋಣ ಏನಾಗುತ್ತೆ ನೋಡೋಣ ಅಂತ ನಾನು ರಿಟರ್ನ್ ಬ್ಯಾಂಗ್ಳೂರಿಗೆ ಬಂದೆ. ಸೋಮವಾರ ನಾನು ಅವ್ರಿಗೆ ಕಾಲ್ ಮಾಡಿದೆ, ಒಂದು 3-4 ದಿವಸ ಬಿಟ್ಬಿಟ್ಟು. ಸೋಮವಾರ ACP ಆಫೀಸ್ಗೆ ಕಾಲ್ ಮಾಡಿದಾಗ ರಿಸೀವ್ ಮಾಡಿ ನನ್ನ ಏನು ಕೇಳಿದ್ರು, ನೀವು ಬರೋಕ್ಕೆ ಹೋಗ್ಬೇಡಿಮ್ಮ, ಅವ್ನು ಸಿಗ್ತಾ ಇಲ್ಲ. ACP ಆಫೀಸರ್? ಹೌದು. ಅಂದ್ರೆ ಅವರು ಗಂಡಸರಲ್ಲ ಅಂತ ಆಗಲ್ಲ ಅಂತ ಅವ್ನು ಅಪ್ಸ್ಕೊಂಡಾಗಿದ್ದಾನೆ, ನಾನೇನು ಮಾಡಲಿ? ಆಫೀಸ್ ಸೀಸ್ ಮಾಡೋಕ್ಕಾಗಲ್ಲ. ಓಕೆ, ಅದೆಲ್ಲ ಇಲ್ಲ, ಬೀಗ ಹಾಕೊಂಡು ಹೋಗಿದ್ದಾರೆ. ಅದು ನಿಮ್ಮಂಥವ್ರಾದ್ರೆ ಕ್ವಶನ್ ರೇಸ್ ಮಾಡ್ತೀರಾ, ನನಗೆ ಏನಂತ ಕ್ವಶನ್ ರೇಸ್ ಮಾಡಲಿ ಸರ್ ನಾನು, ಅಲ್ವಾ? ಸರಿ ಓಕೆ, ನನಗೆ ಎಲ್ಲೋ ಒಂದು ಕೆಟ್ಟ ಹಠ ಸರ್, ಬಿಡಬಾರ್ದು ಅಂತ ನಾನು ಪುನಃ ಬೆಂಗಳೂರು ಹೋಗ್ತೀನಿ ACP ಆಫೀಸ್ಗೆ. ಹೋದೆ, ಬೆಳಗ್ಗೆ ಎದ್ದು ಹೋದೆ. ಅವರು ಅಪ್ಸ್ಕೊಂಡಾಗಿದ್ದಾರೆ, ಈ ಹುಡುಗಿಗೆ ಮೋಸ ಆಗಿದೆ, ಆಮೇಲೆ ಅವ್ರಿಗೆ ಕೈಗೆ ಸಿಗ್ತಾ ಇಲ್ಲ, ಅವ್ರ ಆಫೀಸ್ ಸೀಸ್ ನಮಗೆ ಮಾಡೋಕ್ಕಾಗ್ತಾ ಇಲ್ಲ, ಮೀಡಿಯಾ ಮುಂದೆ ಈ ಹುಡುಗಿ ಹೋಗ್ಬೋದು, ನಮ್ಮ ಕಡೆಯಿಂದ ಈ ಹುಡುಗಿಗೆ ಏನೂ ಸಪೋರ್ಟ್ ಇಲ್ಲ ಅಂತ ನನಗೆ ಲೆಟರ್ ಬರ್ಕೊಡಿ ಅಂತ ನಾನು ಅಲ್ಲಿ ಕೂತ್ಕೊಂಡೆ. ಅಪ್ಸ್ಕೊಂಡಾಗಿದ್ದಾರೆ, ನಾವು ಸಪೋರ್ಟ್ ಮಾಡೋಕ್ಕಾಗ್ತಿಲ್ಲ. ನಿಮ್ದೇನು ಪ್ರಾಬ್ಲಮ್ ಇಲ್ಲ ಸರ್, ಅರ್ಥ ಮಾಡ್ಕೋತೀನಿ ನಾನು. ಅವ್ರು ಓಡೋಗಿದ್ದಾರೆ, ಯಾವುದೋ ಊರಿಗೆ ಓಡೋಗಿರ್ತಾರೆ, ನಾವೇನು ಮಾಡೋಕ್ಕಾಗಲ್ಲ ಅಂತ ನನಗೆ ಬರ್ಕೊಡಿ. ನಾನು ಆಫೀಸ್ ಹತ್ರ ಹೋಗಿದ್ದೀನಿ, ಬೀಗ ಹಾಕೊಂಡು ಹೋಗಿದ್ದಾರೆ, ಈ ಹುಡುಗಿಗೆ ನನ್ನ ಕಡೆಯಿಂದ ಏನೂ ಸಪೋರ್ಟ್ ಮಾಡೋಕ್ಕಾಗ್ತಿಲ್ಲ ಅಂತ ನನಗೆ ಒಂದು ಲೆಟರ್ ಬರ್ಕೊಡಿ, ನನ್ನ ಇಷ್ಟ, ನನ್ನ ನ್ಯಾಯನ ನಾನು ಹೇಗೆ ತೊಗೋಬೇಕು ನಾನು ಹಾಗೆ ತೊಗೋತೀನಿ ಅಂತ ನಾನು ಅವ್ರ ಹತ್ರ ಜೋರಾಗಿ ಮಾತಾಡಿದೆ ಸರ್. ಆಲ್ರೆಡಿ ನನಗೆ ಸ್ಟೇಷನ್ ಓಡಾಡಿ ಒಂಥರ ಧೈರ್ಯ ಬಂದುಬಿಟ್ಟಿತ್ತು ಅನಿಸುತ್ತೆ. ಬಟ್ ಅವ್ರು ಬರ್ಕೊಡಲ್ಲಮ್ಮ, ನಾವು ಕೂತ್ಕೊಳ್ಳಿ ಮಾತಾಡೋಣ ಅಂತಂದರು. ಸೊ 3 ದಿವಸ ಅದಾದ ಲಾಸ್ಟ್ ದಿವಸ ಅವನು ಏನು ಸೇಮು ಅಲ್ಲಿಗೆ ಬಂದಿದ್ನಲ್ಲ ಸರ್, ವಿದ್ಯಾರಣ್ಯಪುರ ಸ್ಟೇಷನ್ಗೆ ಬಂದಿದ್ನಲ್ಲ ಆ ಹುಡುಗ, ಅದೇ 2-3 ರೌಡಿಗಳ ಥರ ಇದ್ದವರು, ಅವರು ಅದೇ ಇಲ್ಲಿಗೆ ಬಂದರು.
ಅವರೇ ಬಂದಿದ್ದು. ಆ ವ್ಯಕ್ತಿ ಬೀರೇಶ್ ಅನ್ನೋ ವ್ಯಕ್ತಿ ಬರಲಿಲ್ಲ ಇಲ್ಲೂ. ಸರ್ ಅವರು ನನ್ನ ಕಡೆಯಿಂದ ಯಾವ ಸ್ಟೇಷನಲ್ಲೂ ಯಾವ ಅಮೌಂಟು ಕೂಡ ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ. ಅದೊಂದು ನಾನು ಓಪನ್ ಆಗಿ ಹೇಳಬೇಕು. ನನಗೇನು ನ್ಯಾಯವಾಗಿ ಬರಬೇಕು ಅದನ್ನು ಕೊಡಿಸಿದ್ದಾರೆ ಸರ್. 2,50,000 ನನಗೆ ಅಲ್ಲಿ ಕೊಡಿಸಿದ್ರು. ಅಲ್ಲಿ ಅವನೇನು ಅಂದ ಗೊತ್ತೆ ಸರ್, ಈ ಹುಡುಗಿ ಸೈಲೆಂಟ್ ಆಗಿ ದುಡ್ಡು ಇಸ್ಕೊಂಡು ಹೋಗ್ಬಿಟ್ಟು ಮತ್ತೆ ಪುನಃ ಈ ಹುಡುಗಿ ಕೇಸ್ ಆಗ್ತಾ ಇದೆ, ಅಲ್ಲಿ ಇಲ್ಲಿ ಹೋಗಿ ಕೇಸ್ ಆಗ್ತಾ ಇದೆ ಈ ಹುಡುಗಿ. ಆ ಹುಡುಗ ಹೇಳಿದ್ದು, ಅವನು ಫ್ರಾಡ್ ಮಾಡಿದ್ನಲ್ಲ ಆಫೀಸ್ ಅವನು, ಮುಚ್ಚಳಿಕೆ ಬರ್ಕೊಟ್ರೆ ನಾನು ದುಡ್ಡು ಕೊಡ್ತೀನಿ ಅಂದ. ಓಕೆ ಆಯಿತು, ನನಗೆ ನ್ಯಾಯವಾಗಿ ಬರೋದಾದ್ರೆ, ನನಗೆ ಕರೆಕ್ಟಾಗಿ ಬರೋದಾದ್ರೆ ನಾನು ಬರ್ಕೊಡ್ತೀನಿ, ನನಗೇನು ಬೇಕಾಗಿಲ್ಲ. ಫುಲ್ ಅಮೌಂಟ್ ಕ್ಲಿಯರ್ ಮಾಡು. ನೀನು ಬಿಸ್ನೆಸ್ ಮಾಡಿದ್ಯಾ, ಅದೇನೋ ಪರ್ಸಂಟೇಜ್ ಹಿಡ್ಕೋತೀನಿ, ಅದೇನೋ ಬೈಬ್ಯಾಕ್ ಹಿಡ್ಕೋತೀನಿ, 4 ಗ್ರಾಮ್ ಹಿಡ್ಕೋತೀನಿ, ಏನೇನೋ ಹೇಳ್ದ ಸರ್. ನಾನು ಕರೆಕ್ಟಾಗಿ ನಂಗೆ ಬಂದರೆ ಇಮ್ಮಿಡಿಯೇಟಾಗಿ ನಾನು ಬರ್ಕೊಡ್ತೀನಿ ಅಂತ ಹೇಳಿದೆ. ಆಮೇಲೆ ಸರಿ ಓಕೆ ಆಯಿತು, ನಿಮಗೆ ಕ್ಲಿಯರ್ ಮಾಡ್ತೀನಿ, ಮುಚ್ಚಳಿಕೆ ಬರ್ಕೊಡಿ ಅಂತ ಅಲ್ಲಿ ಕ್ಲಿಯರ್ ಆಯಿತು. ನನಗೆ ವಿದ್ಯಾರಣ್ಯಪುರಂ ಸ್ಟೇಷನಲ್ಲಿ 2,50,000 ಕೊಟ್ಟರು. ಇಲ್ಲಿ 2,75,000 ಕೊಟ್ಟರು. 5,25,000. ಅದರಲ್ಲಿ ಏನಕ್ಕೆ ಅಂದರೆ ಬೈಬ್ಯಾಕ್ ಅಂತ ಇಟ್ಕೊಂಡ್ರು. ಯಾವುದೇ ಕಂಪನಿನಲ್ಲೂ ಬಿಸ್ನೆಸ್ ಮಾಡಬೇಕಾದ್ರೆ ಗ್ರಾಮ್ಗೆ ಅದೇನೋ 10 ಗ್ರಾಮ್ಗೆ 1 ಗ್ರಾಮ್ ಇಟ್ಕೋತೀವಿ ಅಂತ ಏನೋ ಅದೊಂದು ಸ್ವಲ್ಪ ಇಟ್ಕೊಂಡ್ರು. ನಾನು ಫೈಟ್ ಮಾಡಿದೆ ಆ ಮಿಕ್ಕಿದ ಅಮೌಂಟ್ಗೆ, ಬಟ್ ಅಲ್ಲಿ ಯಾರೂ ನನಗೆ ಸಪೋರ್ಟ್ ಮಾಡಲಿಲ್ಲ. ನನಗೆ ಫೈನಲಾಗಿ ನ್ಯಾಯ ಸಿಕ್ತು ಸರ್. ಈ ಲಾಸ್ಟ್ ಅಮೌಂಟ್ ಬಂದು ಎಷ್ಟು ದಿನ ಆಯಿತು? ಹೋದ ಮಂಗಳವಾರ. ಅಲ್ಲಿ ಅವರು ಮುಚ್ಚಳಿಕೆ ಬರ್ಸ್ಕೊಂಡಿಲ್ಲ ಸರ್. ಅವರು ಈ ಹುಡುಗಿನ ಸಾಗಾಕ್ಬಿಡೋಣ ಅಂತ ದುಡ್ಡು ಕೊಟ್ಟು ಕಳಿಸ್ಬಿಟ್ರು. ನನಗೆ ಆಮೇಲೆ ಗೊತ್ತಾಯಿತು, ನಾವೆಲ್ಲೂ ಬರ್ಕೊಟ್ಟಿಲ್ಲ, ಈ ಕೇಸ್ಗೆ ನಾವು ಕ್ಲೋಸ್ ಮಾಡ್ತೀವಿ ಅಂತ ಬರ್ಕೊಟ್ಟಿಲ್ಲ, ನನಗಿನ್ನೂ ಅವಕಾಶ ಇದೆ ಫೈಟ್ ಮಾಡೋಕ್ಕೆ ಅಂದ್ಬಿಟ್ಟು ನಾನು ಫೈಟ್ ಮಾಡಿದೆ. ಇದ್ರಲ್ಲಿ ತುಂಬ ಏನಂದರೆ ನನಗೆ ನ್ಯಾಯ ಸಿಕ್ಕಿದ್ದು ಒಂದು, ಆ್ಯಕ್ಚುಲಿ ಇದರಲ್ಲಿ ತುಂಬ ಜನ ಕಳ್ಕೊಂಡಿದ್ದಾರೆ ಸರ್ ಚಿನ್ನನ. ತುಂಬ ಜನ ಚಿನ್ನನ ಕಳ್ಕೊಂಡಿದ್ದಾರೆ. ಐ ಥಿಂಕ್ ನಾನು ಲಕ್ಕಿ ಪರ್ಸನ್ನೋ ಅಥವಾ ಇಲ್ಲ ಏನಾದರೂ ನನಗೆ ದೇವರ ಆಶೀರ್ವಾದನೋ ನನಗೆ ಗೊತ್ತಿಲ್ಲ. ನನಗೆ ಮಾತ್ರನೇ ಸಿಕ್ಕಿರೋದು. ಇವತ್ತಿಗೂ ಹೋರಾಟ ನಡೀತಿದೆ ಸರ್. 250 ಗ್ರಾಮ್ ಚಿನ್ನ ಕಳ್ಕೊಂಡಿರೋ ಒಂದು ಹುಡುಗಿ ಇವತ್ತಿಗೂ ಹೋರಾಟ ನಡೀತಿದೆ. ಆ ಬಿಲ್ಡಿಂಗ್ ಹತ್ರ ಹೋಗ್ಬಿಟ್ಟು ಅವ್ರದ್ದೇನು ಫ್ರಾಡ್ ಆಯಿತೋ ಆ ಬಿಲ್ಡಿಂಗ್ ಹತ್ರ ಹೋಗ್ಬಿಟ್ಟು ನಾನು ಬೀಳ್ತೀನಿ ಅಂದರೂ ಅವ್ರ ಕೇಸ್ ಕ್ಲಿಯರ್ ಮಾಡ್ತಿಲ್ಲ. ಯಾಕೆ ಅಂದರೆ ಆ ಹುಡುಗಿ ಹತ್ರ ಯಾವ ಪ್ರೂಫ್ ಇಲ್ಲ. ಅವರೊಂದು ಸ್ಲಿಪ್ ಕೊಟ್ಟಿದ್ದಾರೆ 250 ಗ್ರಾಮ್ಗೆ, ಹರಳೆಲ್ಲ ತೆಗೆದು 234 ಗ್ರಾಮ್ಗೆ ಸ್ಲಿಪ್ ಕೊಟ್ಟಿದ್ದಾರೆ. ಆ ಸ್ಲಿಪ್ಪಲ್ಲಿ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ, ನಿಮ್ಮ ಚಿನ್ನನ ನಾವು ನಿಮ್ಮ ಅನುಮತಿಯಿಂದ ಕರಗಿಸಿದ್ದೇವೆ, ನಿಮ್ಮ ಚಿನ್ನ 14 ಕ್ಯಾರೆಕ್ಟರ್ ಅಂತ ಬರೆಸ್ಕೊಂಡು, ಮೇ ಬಿ ಈ ಹುಡುಗಿ ಸೈನ್ ಹಾಕಿದ್ಮೇಲೆ ಅವ್ರು ಬರ್ಕೊಂಡಿದ್ದಾರೋ ಅಥವಾ ಈ ಹುಡುಗಿಗೆ ಎದುರಿಸಿ ಸೈನ್ ಮಾಡಿಸ್ಕೊಂಡಿದ್ದಾರೋ ಗೊತ್ತಿಲ್ಲ. ಅದೊಂದು ಸ್ಲಿಪ್ ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್. ಇದು ನನ್ನ ಕಣ್ಣಿಂದ ಇವತ್ತಿಗೂ ನನ್ನ ಹತ್ರ ನಂಬರ್ ಇದೆ. ಬೆಳಗ್ಗೆ ಕೂಡ ಕಾಲ್ ಮಾಡಿತ್ತು, ಏನಾಯಿತು ಅಂತ. ಬೆಂಗಳೂರು ಹುಡುಗಿ, ದೇವನಹಳ್ಳಿ ಹುಡುಗಿ. ಇವತ್ತಿಗೂ ಆ ಹುಡುಗಿ ಕೇಸ್ ಕ್ಲಿಯರ್ ಆಗಿಲ್ಲ. ಆ್ಯಕ್ಚುಲಿ ಅವರು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ರು ಇವತ್ತು. ನಿಮಗೂ ನಾನು ಇನ್ಫಾರ್ಮ್ ಮಾಡಿದ್ದೆ, ಒಬ್ರು ಕನೆಕ್ಟ್ ಜೊತೆ ಆಗ್ತಾರೆ ಅಂತ. ಬಟ್ ಅವ್ರ ಹಸ್ಬೆಂಡು ಇದೆಲ್ಲ ಬೇಡ, ಸುಮ್ಮನೆ ಎಲ್ಲರೂ ನೋಡ್ತಾರೆ ಅಂತ ಅವರು ಹಿಂದೇಟ್ ಹಾಕಿದ್ರು. ಬಿಡಿ, ನಾವೇನು ಮಾಡೋಕ್ಕಾಗಲ್ಲ. ಬಿಡಿ, ಒಟ್ಟು ಧೈರ್ಯವಾಗಿ ನೀವು ಮುಂದೆ ಬಂದು ಕಲಾ ಮಾಧ್ಯಮ ಮಾತಾಡಿದಕ್ಕೆ ನನಗೆ ದುಡ್ಡು ಬಂದಿದೆ ಸರ್. ಇನ್ ಕೇಸ್ ನಾನು ಅವತ್ತೇನಾದರೂ ನಾನು ಸುಮ್ಮನೆ ಆಗಿ ಅಥವಾ ನೀವೇನಾದರೂ ಇಂಟ್ರೆಸ್ಟ್ ತೋರಿಸ್ದೆ, ನೀವು ಹೋಗಮ್ಮ ನಿಮ್ದೇನೋ ಫ್ರಾಡ್ ಆಗಿದೆ, ನೀವು ಸ್ಟೇಷನ್ಗೆ ಹೋಗು ಅಂತ ನೀವು ಕೈ ಬಿಟ್ಟು ನಾನು ಸುಮ್ಮನೆ ಆಗಿದ್ರೆ ನಾನು ಸಾಯೋವರೆಗೂ ಇದನ್ನು ಕೊರಗಬೇಕಿತ್ತು ಸರ್. ನನ್ನ ಚಿನ್ನ ಹೋಯ್ತು, ನನ್ನ ದುಡ್ಡು ಹೋಯ್ತು. ಇನ್ನೊಂದು ಗಂಡಸರದು ಮೂಡ್ ಹೇಗಿರುತ್ತಂತ ಗೊತ್ತಿಲ್ಲ. ನಾವು ಕೊನೆವರೆಗೂ ಅವ್ರ ಹತ್ರ ಏನಾದರೂ ನೋವು ತಿನ್ಬೇಕಿತ್ತಲ್ವಾ. ಅವರು ಯಾವುದೋ ಒಂದು ಟೈಮಲ್ಲಿ ಏನಾದರೂ ಮಾತಾಡಿರೋರಲ್ವ, ಚುಚ್ಚು ಮಾತಾಡಿರೋರು. ಆ್ಯಕ್ಚುಲಿ ಅದರಲ್ಲಿ ಅವ್ರದ್ದು ಚಿನ್ನ ಇದೆ, ಅವ್ರು ಕಷ್ಟಪಟ್ಟಿರೋದಿದೆ ಕಾರ್ ಓಡಿಸಿ. ಸೊ ಸಖತ್ತು ನನಗೆ ಒಟ್ಟಿನಲ್ಲಿ ತುಂಬ ಫೈಟ್ ಮಾಡಿದ್ದೀನಿ ಸರ್. ಇದು ತುಂಬ ಈಸಿಯಾಗಿ ಸಿಕ್ಕಲಿಲ್ಲ, ತುಂಬ ಫೈಟ್ ಮಾಡಿದ್ದೀನಿ. ನನ್ನ ಎಲ್ಲ ಫೈಟ್ಗೂ ಲೈಕ್ ನನಗೆ ಸ್ಟ್ರೆಂತ್ ಕೊಟ್ಟಿದ್ದು ಅಥವಾ ನನಗೆ ರೆಕಗ್ನೈಸ್ ಸಿಕ್ಕಿದ್ದು, ನನಗೆ ಇಮಿಡಿಯೇಟ್ ರೆಸ್ಪಾಂಡ್ ಆಗಿದ್ದು ಎಲ್ಲನೂ ಕಲಾ ಮಾಧ್ಯಮ ವೀಡಿಯೋಯಿಂದಾನೆ. ಮತ್ತು ನನ್ನ ಹಸ್ಬೆಂಡು ಫಿನಾನ್ಷಿಯಲಿ ನಾವು 1 ತಿಂಗಳು ತುಂಬ ಸಫರ್ ಮಾಡಿದ್ದೀವಿ ಸರ್. ಪೂರ್ತಿ ಚಿನ್ನ ಅಲ್ಲಿ ಹೋಗಿ ಕೆಲಸ ಬಿಟ್ಟು ಮನೇಲಿ ಫಿನಾನ್ಷಿಯಲಿ ಇಶ್ಯೂಸು, ಯಾರ ಹತ್ರ ಹೇಳ್ಕೊಳ್ಳೋ ಹಂಗಿಲ್ಲ, ಯಾರ ಹತ್ರ ಮಾತಾಡೋ ಹಂಗಿಲ್ಲ, ಇದ್ರ ಬಗ್ಗೆ ದುಡ್ಡು ಕೇಳೋ ಹಂಗಿಲ್ಲ.
ಇದರಲ್ಲಿ ನನ್ನ ತಂದೆ ತಾಯಿ ನಮ್ಮ ಅಕ್ಕ ನಮ್ಮ ಅಣ್ಣ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ನಾನು ಮುಂದೆ ಹೋಗಿರ್ಬೋದು, ಬಟ್ ಎಲ್ಲರೂ ನನಗೆ ಬ್ಯಾಕ್ ಸಪೋರ್ಟ್ ಮಾಡಿ ಬಿಡಬೇಡ ಹೋಗು ಮಾತಾಡು ಅಂತ ಕಳಿಸಿದ್ದಾರೆ. ಬಟ್ ಎಲ್ಲರೂ ಮನೇಲೂ ಈ ಥರ ಬಿಡಲ್ಲ ಸರ್. ನಿಂಗೆ ಯಾಕೆ ಬೇಕು, ಸುಮ್ಮನೆ ಹೋಗು, ಏನಾಗುತ್ತೋ ಆಗಲಿ ಬಿಡು, ದೇವರಿದ್ದಾನೆ, ಹಾಳಾಗೋಯ್ತು ಅನ್ಕೋ, ಮರ್ತೋಗು ಅಂತ ಹೇಳೋ ಈ ಒಂದು ಇದರಲ್ಲಿ ಬೇರೆ ಬೇರೆ ಕೇಸ್ಗಳಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಅವರೆಲ್ಲರ ಸಪೋರ್ಟಿಂದ ನಾನು ಇಲ್ಲಿವರೆಗೂ ಬಂದು ನನ್ನ ನ್ಯಾಯನ ನಾನು ತೊಗೊಂಡಿದ್ದೀನಿ. ನಾನು ಇವರು ನನಗೆ ಮೊದಲು ಕರೆ ಮಾಡಿದಾಗಲೇ ಇವರು ನನಗೆ ಕರೆ ಮಾಡಿರಲ್ಲ, ಒಂದು ತಿಂಗಳ ಮೊದಲೇ ಇವರು ಮೊದಲ ವೀಡಿಯೋ ಸಂದರ್ಶನ ಮಾಡೋಕ್ಕೆ ಮೊದಲೇ ಕೇಳಿದೆ, ಅಮ್ಮ ನೀವು ಸುಮ್ಮನೆ ಫೋನಲ್ಲಿ ಹೇಳ್ತೀರಿ ಕಷ್ಟ, ಅದು ಪ್ರಾಬ್ಲಮ್ ಆಗಿದೆ, ಮೋಸ ಆಗಿದೆ ಅಂತ, ನೀವು ಹೇಳಲ್ಲ ಬಂದು ಕ್ಯಾಮ್ರಾಗೆ ಸ್ಟೇಟ್ಮೆಂಟ್ ಕೊಡಲ್ಲ, ನಮ್ಮ ಮುಖ ಸಂಬಂಧಿಕರು ನೋಡ್ತಾರೆ, ನಗ್ತಾರೆ, ಸಮಾಜ ನಗುತ್ತೆ ಅಂತ. ನೀವು ಬನ್ನಿ ಸರ್, ನಾನು ಮಾತಾಡ್ತೀನಿ ಓಪನ್ ಆಗಿ ಅಂತಂದರು. ನಂಗೆ ಆಶ್ಚರ್ಯ ಆಯಿತು, ಯಾಕಂದ್ರೆ ನಂಗೆ ತುಂಬ ಜನ ನೊಂದವರು ಸಂತ್ರಸ್ತರು ನಂಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನಂಗೆ ಕಷ್ಟ ಇದೆ, ತೊಂದರೆ ಆಯಿತು, ಕಿರುಕುಳ ಆಗ್ತಿದೆ, ಅಥವಾ ದುಡ್ಡಿನ ಮೋಸ ಆಯಿತು ಅಂತ ತುಂಬ ಜನ ಹೇಳ್ತಾರೆ. ಯಾರೂ ಬರೋಲ್ಲ ಮುಂದೆ. ತುಂಬ ಜನ ನಾವು ಯಾವುದೋ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿಗೆ ಹೋಗಿ ಸೇರಿಸ್ಬಿಡಿ ಸರ್, ಫ್ರಾಡ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ ದುಡ್ಡು ತೊಗೊಂಡು ಹೋಗ್ತಾರೆ, ಬನ್ನಿ ಸರ್ ಮಾತಾಡಿ ಕ್ಯಾಮ್ರಾಗೆ ಅಂತಂದರೆ ಬೇಡ ಬಿಡಿ ಸರ್ ಇಂಥವು. ಆದರೆ ಪೂರ್ಣಿಮಾ ಅವರು ಬಂದು ಮಾತಾಡಿ ಧೈರ್ಯವಾಗಿ ಕೆಲಸ, ಪೂರ್ಣಿಮಾ ಅವ್ರು ಧೈರ್ಯವಾಗಿ ಬಂದು ತಮ್ಮ ಕಷ್ಟ ಹೇಳ್ಕೊಂಡ್ರಲ್ಲ ನೋಡಿ. ಆ ವಿಡಿಯೋ ಪೊಲೀಸ್ನವ್ರನ್ನೂ ಸೇರಿಸಿ, ಆ ಮೋಸ ಮಾಡಿದ ಫ್ರಾಡ್ಗಳನ್ನೂ ಸೇರಿಸಿ ಹೆದರಿಸಿದೆ. ಆದರೆ ಈ ಹೆಣ್ಮಗಳು ಸುಮ್ಮನಿರಲ್ಲ, ಇಲ್ಲಿ ನಾವು ಇವ್ರಿಗೆ ದುಡ್ಡು ಸೆಟಲ್ಮೆಂಟ್ ಮಾಡಿದ್ರೆ ಮತ್ತೆ ವಾಪಸ್ ಹೋಗಿ ಹೇಳ್ತಾರೆ ಕ್ಯಾಮ್ರಾಗೆ ಅಂತ ಅವ್ರು ಎದುರ್ಕೊಂಡಿದ್ದಾರೆ. ಈ ವಿಡಿಯೋ ಅವ್ರು ಮಾಡ್ತಿರೋದು ಕೂಡ ಮತ್ತವ್ರಿಗೆ ಗೊತ್ತಾಗಬೇಕು. ಫಸ್ಟ್ ಆಫ್ ಆಲ್ ಅಂಥ ಫ್ರಾಡ್ ಕಂಪ್ನಿಗಳು ಕ್ಲೋಸ್ ಆಗಬೇಕು. ಅಂಥ ಫ್ರಾಡ್ ಕಂಪ್ನಿಗಳು ಯಾಕ್ರಿ ಇರಬೇಕು ರೀ? ಪೊಲೀಸ್ನವ್ರೆ, ನಿಮ್ಗೇನು ರೀ ಸರ್ಕಾರ ಅಷ್ಟು ಸಂಬಳ ಕೊಡುತ್ತೆ, ನಿಮ್ಗೇನು ಹೊಟ್ಟೆಗೆ ಅನ್ನ ತಿಂತೀರಾ, ಹೇಳ್ತಿಂತೀರಾ ನೀವೆಲ್ಲ? ಒಳ್ಳೆ ಪೊಲೀಸರು ಎಷ್ಟು ಜನ ಇದ್ದಾರೆ? ಬೆರಳೆಣಿಕೆ ಎಷ್ಟು ಒಳ್ಳೆ ಪೊಲೀಸ್ನವರು, ನಿಮ್ಮ ಮೆಜಾರಿಟಿ ಪೊಲೀಸರು ಹಿಂಗೆ ಕೂತ್ಕೊಂಡು ಹೇಳ್ತಿದ್ದಂಗೆ ದುಡ್ಡು ತಿಂತೀರಲ್ಲ ನೀವು. ನಿಮ್ಮ ಫ್ಯಾಮಿಲಿ ಒಳ್ಳೇದಾಗುತ್ತೆ ರೀ. ನಿಮ್ಮ ಹಿಂಗೆಲ್ಲ ಮಾಡಬೇಡಿ. ನೀವು ಸಂಬಳ ಕೊಡುತ್ತೆ ಸರ್ಕಾರ, ನಿಮಗೆ ರಿಟೈರ್ಮೆಂಟ್ ಪೆನ್ಷನ್ ಕೊಡುತ್ತೆ, ಮೆಡಿಕಲ್ ಬೆನಿಫಿಟ್ ಕೊಡುತ್ತೆ. ಯಾರು ಪಾಪ ಕಾಮನ್ ಮ್ಯಾನು ಕ್ಯಾಬ್ ಓಡಿಸ್ಕೊಂಡು, ಆಟೋ ಓಡಿಸ್ಕೊಂಡು, ಹಗಲು ರಾತ್ರಿ ಕೆಲಸ ಮಾಡಿ ಸ್ವಿಗ್ಗಿ ಝೊಮ್ಯಾಟೊ ಓಡಿಸ್ಕೊಂಡು ಬದುಕ್ತವನೆ. ಇಷ್ಟೆಲ್ಲ ಕೊಟ್ಟರೆ ಇನ್ನೇನು ರೀ ದುರಾಸೆ ನಿಮಗೆ? ಏನು ದುರಾಸೆ ನಿಮಗೆ? ಎಲ್ಲೋ ಬೆರಳೆಣಿಕೆ ಎಷ್ಟು ಒಳ್ಳೆ ಒಂದೋ ಇಬ್ಬರು ಒಳ್ಳೆ ಪೊಲೀಸ್ನವ್ರು ಕೆಲಸ ಮಾಡ್ಕೊಂಡು ಅವ್ರಿಗೂ ಬಿಡಲ್ಲ. ಇಂಥ ವ್ಯವಸ್ಥೆ ತಪ್ಪಬೇಕು ನೋಡಿ. ಕಾನೂನು ಇದೆ, ಎಂಥ ಕಾನೂನು ಇದು? ಒಬ್ಬ ಹೆಣ್ಣು ಮಗಳು ಕಂಪ್ಲೇಂಟ್ ಕೊಡೋಕೆ ಕಂಪ್ಲೇಂಟ್ ತೊಗೊಂಡು ಆ ಕಂಪ್ಲೇಂಟ್ ಯಾರ ಹೆಸರಿದೆ ಅವ್ನು ಕರೆಸಿ ಪಟ್ಪಡ ಏನೋ ಕೇಸ್ ಕ್ಲಿಯರ್ ಮಾಡಿಬಿಟ್ಟು ವಾರಗಟ್ಟಲೆ ಅವ್ರಿಗೊಂದು ಮಗು ಇದೆ, ಹೆಣ್ಮಗು, ಆ ಗಂಡ ಇದ್ದಾರೆ, ಮನೆ ಇದೆ, ಅದನ್ನೆಲ್ಲ ಬಿಟ್ಟು ಹಾಕಿ ಪ್ರತಿದಿನ ಮೈಸೂರಿಗೆ ಓಡೋಂಥ ಏನು ದುರಂತ ಇದು? ಅನ್ಯಾಯ ಇದು, ಅಕ್ರಮ ಇದು. ಸೊ ಹಾಗಾಗಿ ಏನಕ್ಕೆ ಕೊನೆಗೂ ನಾವು ಕಲಾ ಮಾಧ್ಯಮದ ವೀಡಿಯೋಯಿಂದ ಇವ್ರ ದುಡ್ಡು ವಾಪಸ್ ಬಂತು. 5 ಲಕ್ಷ ಅನ್ನೋಕ್ಕಿಂತಲೂ ಭಾಳ ಮುಖ್ಯವಾಗಿ ಆಕೆಯ ಧೈರ್ಯದಿಂದ ಬಂದಿದೆ, ಅದು ಆಕೆಯ ಹೋರಾಟದಿಂದ ಬಂದಿದೆ. ಯಾಕೆ ಗೊತ್ತಾ? ಕಲಾ ಮಾಧ್ಯಮ ವೀಡಿಯೋ ಬಂದಮೇಲೆ ಅವ್ರು ಹೋಗಿದ್ರೆ ಕೊಡ್ತಿದ್ದು ಅವನು. ಹೋದ್ರಲ್ಲ, ಹೋದ ನಂತರ ಫಾಲೋ ಮಾಡಿದ್ರಲ್ಲ ಪೊಲೀಸ್ನವ್ರಂತೂ ಅವ್ರು ಇನ್ಯಾವ್ಯಾವ ಪದಗಳಲ್ಲಿ ಬೈಬೇಕು ನಂಗೆ ಅರ್ಥ ಆಗಲ್ಲ. ಅಕ್ರಮ. ದಯವಿಟ್ಟು ನಿಮ್ಮ ಹಣ, ನಿಮ್ಮ ದುಡ್ಡು, ಚಿನ್ನ ಹುಷಾರಾಗಿ ಇಟ್ಕೊಳ್ಳಿ. ನಿಮ್ಮ ಭೂಮಿ ಇತ್ಯಾದಿಗಳನ್ನು ಕಾಂಪೌಂಡ್ ಹಾಕಿ ಇಟ್ಕೊಳ್ಳಿ, ನೀಟಾಗಿರಿ. ಇಂಥ ಮೋಸಗಾರರ ಬಲೆಗೆ ಬೀಳ್ಬೇಡಿ. ಆಮೇಲೆ ಅವರೇ ಪಾಪ ಒಪ್ಕೊಂಡಿದ್ದಾರೆ ಕಳೆದ ವೀಡಿಯೋದಲ್ಲಿ, ನಾನು ಸ್ವಲ್ಪ ಆಸೆಗೆ ಬಿದ್ದುಬಿಟ್ಟೆ ಸರ್ ಅಂತ. ಅದನ್ನು ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ. ಅಸಲು ಜಿನಿವ್ನ ಯಾರು ಅಂತ ಹುಡುಕಿ ಗೊತ್ತಾಗಲಿಲ್ವ ನಿಮಗೆ? ಯಾರನ್ನ ಕೇಳಿ 4 ಜನನ ಅಂತ ಅನ್ನೋದು ನನ್ನ ಮನವಿ. ಉಳಿದಂತೆ ಕಲಾ ಮಾಧ್ಯಮದ ವೀಡಿಯೋಯಿಂದ ಒಬ್ಬ ಹೆಣ್ಮಗಳ ಬದುಕು ಹಸನಾಗಿ ಅವ್ರ ಕುಟುಂಬದಲ್ಲಿ ಮತ್ತೆ ನಗುಗಳಿದೆಯಲ್ಲ ಯುಗಾದಿನಲ್ಲಿ, ಅದು ನಂಗೆ ತುಂಬ ಸಂತೋಷ. ಚಾನಲ್ ಮಾಡಿದ್ದು ನಮಗೂ ಸಾರ್ಥಕ, ನೋಡಿದ್ದು ನಿಮಗೂ ಬಹುಶಃ ಸಾರ್ಥಕ ಅನಿಸಿರ್ಬೇಕು. ಥ್ಯಾಂಕ್ಸ್ ಅಕ್ಕ, ನಿಮ್ಗೆ ಒಳ್ಳೆಯದಾಗಲಿ ಅಕ್ಕ, ಶುಭವಾಗಲಿ.